ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಕಳೆದ ಕ್ಲಾಸ್ಗಳಲ್ಲಿ ನಾವು ಆಲ್ರೆಡಿ ನೋಡ್ತಾ ಬರುವ ಹಾಗೆ SSC GD ಹಳೆಯ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ಸೆಷನ್ನಲ್ಲಿ ನಾವು ಸಾಲ್ವ್ನ ಮಾಡೋಣ, ಸರಿನಾ? ಸೊ ಆಲ್ರೆಡಿ ನಾವು 2 ಕ್ಲಾಸ್ಗಳಲ್ಲಿ ಈ ಫೆಬ್ರವರಿ 4 ಶಿಫ್ಟ್ 1 ಹಾಗೆ ಶಿಫ್ಟ್ 2ರ ಪ್ರಶ್ನೆ ಪತ್ರಿಕೆಯನ್ನು GK ಪ್ರಶ್ನೆ ಪತ್ರಿಕೆಯನ್ನು ನಾವು ಅನಲೈಸಿಸ್ ಮಾಡಿದ್ವಿ. ಆ್ಯಂಡ್ ದೆನ್ ಅದರ ಸಂಪೂರ್ಣವಾಗಿರ್ತಕ್ಕಂಥ 360 ಆ್ಯಂಗಲ್ ಡಿಸ್ಕಷನ್ನ ಮಾಡಿದ್ವಿ, ಸರಿನಾ? ಸೊ ಆ್ಯಂಡ್ ದೆನ್ ಈ ಕ್ಲಾಸಲ್ಲಿ ಶಿಫ್ಟ್ 3ರ ಯಾವ ದಿನದು? ಈ ಫೆಬ್ರವರಿ 4 ಶಿಫ್ಟ್ 3ರ GK ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಷನ್ನ ಮಾಡೋಣ, ಸರಿನಾ? ಸೊ ಹೊಸ ಹುಡುಗರಿಗೆ ಡೌಟ್ ಇರುತ್ತೆ, ಎಂತ ಅಂದರೆ ಸರ್ 20 ಪ್ರಶ್ನೆಗಳನ್ನ ಮಾತ್ರ ನೋಡ್ಕೊಳ್ಳೋದ ಅಂತ. 20 ಪ್ರಶ್ನೆಗಳ ಪೂರಕ ಮಾಹಿತಿ, ಓಕೆ, ದ ಎಡಿಷನಲ್ ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ. ಸೊ ಅಲ್ಲಿಂದ ನಿಮಗೆ ಪ್ರಶ್ನೆಗಳು ಈ ಮುಂಬರ್ತಕ್ಕಂಥ SSC GD 2026 ನಿಮಗೆ ಕೇಳ್ತಾನೆ, ಓಕೆ. ಸೊ ಯಾರು ಇಲ್ಲಿಯವರೆಗೆ ಹಳೆಯ 2 ಕ್ಲಾಸ್ಗಳನ್ನು ನೋಡಿಲ್ಲ ಅಲ್ವಾ, ಮೀನ್ಸ್ ಶಿಫ್ಟ್ 1 ಹಾಗೆ ಶಿಫ್ಟ್ 2ನ ಕ್ಲಾಸ್ ಯಾರು ನೋಡಿಲ್ಲ, ಪ್ಲೀಸ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಇದು ನಿಮಗೆ ಖಂಡಿತವಾಗಿಯೂ 100% ಉಪಯೋಗ ಆಗೇ ಆಗುತ್ತೆ. ಯಾಕೆ ಅಂತಂದರೆ ನಿಮಗೆ ಜಸ್ಟ್ ಇಲ್ಲಿ ಈಸಿ ಲೆವೆಲಲ್ಲಿ ಮಾತ್ರ ಹೇಳ್ತಾ ಇಲ್ಲ, ಆ್ಯಂಡ್ ದೆನ್ ಮಾಡ್ರೇಟ್ ಲೆವೆಲಲ್ಲಿ ಮಾತ್ರ ಹೇಳ್ತಾ ಇಲ್ಲ, ಟಫ್ ಲೆವೆಲಲ್ಲೂ ಸಹ ನಿಮಗೆ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಮುಂಬರ್ತಕ್ಕಂತಹ ಎಕ್ಸಾಮ್ ನಡೆಸೋರು SSC GD ಇಡಿಕ್ವಿಟಿ ಅವ್ರು ನಡೆಸ್ತಾ ಇದ್ದಾರೆ, ಓಕೆ. ಸೊ ಇಷ್ಟು ದಿನ TCS ಅವ್ರು ನಡೆಸ್ತಾ ಇದ್ರು, ಒಂದು ಪ್ಯಾಟರ್ನಲ್ಲಿ ಬರ್ತಾ ಇತ್ತು. ಬಟ್ ಇಡಿಕ್ವಿಟಿಯನ್ನು ಸ್ವಲ್ಪ ಟಫ್ ಆಗಿ ತರೋದ್ರಿಂದ ಸೊ ಸ್ವಲ್ಪ ನಾವು ಸಹ ಡೆಪ್ತ್ ಆಗಿ ನೋಡ್ಕೊಳ್ಳೋಣ, ಓಕೆ. ಹಾಗೆ GKನ ಹೊರತಾಗಿ ಇಂಗ್ಲೀಷ್ ಕ್ಲಾಸ್ಗಳನ್ನು ಸಹ ನಾವು ಮಾಡ್ತಾ ಇದ್ವಿ, ಓಕೆ. ಆಲ್ರೆಡಿ ಇವಾಗ ಒಂದು ಇಂಗ್ಲೀಷ್ ಕ್ಲಾಸನ್ನು ಸಹ ಮೀನ್ಸ್ ಎಸ್ಟರ್ಡೇ ಅಪ್ಲೋಡ್ ಮಾಡಿದ್ದಾಗಿರುತ್ತೆ. ಸೊ ಅದನ್ನು ಸಹ ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ಪ್ಲೇಲಿಸ್ಟಲ್ಲಿ ಹೋಗಿ ಅದನ್ನು ಸಹ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಅದನ್ನು ಸಹ ನಿಮಗೆ 100% ಯೂಸ್ಫುಲ್ ಆಗುತ್ತೆ, ಯಾಕೆಂದರೆ ಇಡಿಕ್ವಿಟಿ ಲೆವೆಲಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳೇ ಅಲ್ಲಿದ್ದಾವೆ, ಸರಿನಾ? ಸೊ ಹಾಗಾದ್ರೆ ಬನ್ನಿ ತಡ ಮಾಡೋದು ಬೇಡ, ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಕ್ಕಿಂತ ಮುಂಚೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ, 2024ರ ಜೂನ್ನಲ್ಲಿ ಬುಡಕಟ್ಟು ವ್ಯವಹಾರಗಳ ಸಚಿವರಾಗಿ ಯಾರನ್ನು ನೇಮಿಸಲಾಯಿತು ಅಂತ ಕೇಳಿದ್ದಾನೆ, ಸರಿನಾ? ಯಾವುದು? ಈ ಪ್ರಹ್ಲಾದ್ ಜೋಶಿ, ಭೂಪೇಂದ್ರ ಯಾದವ್ ಮತ್ತೆ ಈ ಒಂದು ಜುವಾಲ್ ಓರಮ್ ಅಂತ ಕೊಟ್ಟಿದ್ದಾರೆ, ಆ್ಯಂಡ್ ದೆನ್ ಅಶ್ವಿನಿ ವೈಷ್ಣವ್ ಅವರು. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಂತ ನಿಮ್ಗೆ ಗೊತ್ತಾಯಿತು, ಓಕೆ. ಯಾವುದು? ಈ ಒಂದು ಜುವಾಲ್ ಓರಮ್ ಅಂತ ಹೇಳ್ತೀವಿ. ಯಾರು ಇವರು? ಬುಡಕಟ್ಟು ವ್ಯವಹಾರಗಳ ಸಚಿವರಾಗಿದ್ದಾರೆ. ಅಂದ್ರೆ ನಮ್ಮ ಭಾರತದ ರೈಲ್ವೆ ಸಚಿವರು ಯಾರು ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಅಶ್ವಿನಿ ವೈಷ್ಣವ್ನವರು ಏನಿದಾರಲ್ವಾ, ನಮ್ಮ ಭಾರತದ ರೈಲ್ವೆ ಸಚಿವರಾಗಿದ್ದಾರೆ. ಯಾವ ಸಚಿವರಾಗಿದ್ದಾರೆ? ರೈಲ್ವೆ ಸಚಿವರಾಗಿದ್ದಾರೆ. ಅಂಡ್ ದೆನ್ ಭೂಪೇಂದ್ರ ಯಾದವ್ ಅರಣ್ಯ ಸಚಿವರಾಗಿದ್ದಾರೆ ಅಂತ ಹೇಳ್ತೀವಿ, ಸರ್. ಯಾವ ಸಚಿವರಾಗಿದ್ದಾರೆ ಅಂತ ಕೇಳಿದ್ರೆ ಅರಣ್ಯ ಸಚಿವರಾಗಿದ್ದಾರೆ. ಯಾರು? ಭೂಪೇಂದ್ರ ಯಾದವ್ ಅವರು. ಅಂಡ್ ದೆನ್ ರಕ್ಷಣಾ ಸಚಿವ ಯಾರು? ರಾಜನಾಥ್ ಸಿಂಗ್ ಅಂತ ಹೇಳ್ತೀವಿ, ಸರ್ನ. ಎರಡು ನೆನ್ಪಿಟ್ಕೊಳ್ಳಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಹಾಗೆ ಗೃಹ ಸಚಿವ ಯಾರು ಅಂತ ಕೇಳಿದ್ರೆ ಅವಾಗಲೂ ಹೇಳಬೇಕಾಗುತ್ತೆ ಅಮಿತ್ ಶಾ ಅಂತ. ಹಾಗಾದ್ರೆ ಭಾರತದ ಮೊಟ್ಟ ಮೊದಲ ಸಹಕಾರಿ ಸಚಿವ ಯಾರು ಅಂತ ಕೇಳ್ತಾನೆ ನಿಮಗೆ, ಸರಿನಾ? ಸರ್ ಭಾರತದ ಮೊಟ್ಟ ಮೊದಲ, ಸರ್ ಮೊದಲ ಬೇಕಾಗಿಲ್ಲ ನಮಗೆ. ಸೊ ಪ್ರಸ್ತುತ ಯಾರಿದ್ದಾರೆ ಅವರನ್ನು ಹೇಳಿ, ಓಕೆ. ಸೊ ಪ್ರಸ್ತುತ ಯಾರಿದಾರಲ್ವಾ ಅವ್ರು ಇಂಪಾರ್ಟೆಂಟ್ ಎಷ್ಟಿದ್ದಾರೋ ಮೊದಲಿದ್ದವರು ಸಹ ಅಷ್ಟೇ ಇಂಪಾರ್ಟೆಂಟ್ ಇದ್ದಾರೆ. ಯಾಕೆ ಅಂತಂದ್ರೆ ಅದು ಇದೇ ವರ್ಷ ಮೀನ್ಸ್ ಇದೇ ಒಂದು ಎಲೆಕ್ಷನ್ ಆದ ನಂತರವೇ ಆ ಒಂದು ಪೋಸ್ಟ್ ಕ್ರಿಯೇಟ್ ಆಗಿರೋದ್ರಿಂದ ಸೊ ಅವ್ರ ಹೆಸರು ಕೇಳ್ತಾನೆ, ಯಾರು? ಅಮಿತ್ ಶಾ ಅಂತ ಹೇಳ್ತೀವಿ, ಸರ್ನ. ಭಾರತದ ಮೊದಲ ಸಹಕಾರಿ ಸಚಿವ, ಸರ್ನ. ಭಾರತದ ಮೊದಲ ಸಹಕಾರಿ ಸಚಿವ ಅಂದ್ರೂ ಸಹ ಇದೇ ಅಮಿತ್ ಶಾ. ಆ್ಯಂಡ್ ದೆನ್ ಭಾರತದ ಈ ವರ್ಷದ ಸಹಕಾರಿ ಸಚಿವ ಯಾರು ಅಂತ ಕೇಳಿದ್ರು ಸಹ ಅವಾಗಲೂ ಹೇಳಬೇಕಾಗುತ್ತೆ ಇದೇ ಅಮಿತ್ ಶಾ ಅಂತ, ಸರ್ನ. ಸೊ ಇದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ ಕೇಳ್ಬೋದು. ಆ್ಯಂಡ್ ದೆನ್ ಸಹಕಾರಿ ಅಂತಂದ್ರೆ ನಿಮಗೆ ಒಂದು ನೆನಪು ಬರಬೇಕು, ಏನು? ಸಹಕಾರಿ ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿತ್ತಲ್ವಾ? ಯಾವುದು? ಸಹಕಾರಿ ವಿಶ್ವವಿದ್ಯಾಲಯ ಯಾವ ಒಂದು ರಾಜ್ಯದಲ್ಲಿ ಸ್ಥಾಪನೆ ಆಗಿತ್ತು? ಸರ್ ಅವಾಗ್ಲೂ ಹೇಳಬೇಕಾಗುತ್ತೆ ಯಾವುದು? ತ್ರಿಭುವನ್ ಅಂತ. ಯಾವುದು? ತ್ರಿಭುವನ್ ಅಂತ ಹೇಳ್ತೀವಿ, ಸರ್. ತ್ರಿಭುವನ್ ಅಂತ, ಓಕೆ. ಬಟ್ ರಾಜ್ಯ ಯಾವುದು ಸರ್? ಸೊ ಅಮಿತ್ ಶಾ ಯಾವ ರಾಜ್ಯ ರಿಲೇಟೆಡ್ ಅಂತ? ಗುಜರಾತ್, ಓಕೆ. ಆಪ್ಷನ್ ಏನಾಗುತ್ತೆ? ಗುಜರಾತ್ ಅಂತ ಹೇಳಬೇಕಾಗತ್ತೆ ನೀವು. ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಇದನ್ನ ಕೇಳೋ ಚಾನ್ಸಸ್ ಸಾಕಷ್ಟಿದೆ. ಯಾವುದು? ಈ ಸಹಕಾರಿ ಸಚಿವಾಲಯದ ಮೊದಲ ಸಚಿವರು ಯಾರು ಅಂತ ಕೇಳ್ಬೋದು ನಿಮಗೆ. ಅವಾಗ್ಲೂ ಹೇಳಬೇಕಾಗುತ್ತೆ ಅಮಿತ್ ಶಾ ಅಂತ. ಹಾಗಾದ್ರೆ ಈ ಒಂದು ಸಹಕಾರಿ ವಿಶ್ವವಿದ್ಯಾಲಯ ಎಲ್ಲಿ ಕಂಡುಬರುತ್ತೆ ಅಂತ ಕೇಳ್ತೇನೆ, ಅವಾಗ್ಲೂ ಹೇಳಬೇಕಾಗುತ್ತೆ ತ್ರಿಭುವನ್ ಸಹಕಾರಿ ವಿಶ್ವವಿದ್ಯಾಲಯ ಅಂತ ಹೇಳ್ತೀವಿ, ಅದು ಕಂಡುಬರೋದು ತ್ರಿಭುವನದಲ್ಲಿ, ಮೀನ್ಸ್ ಈ ಒಂದು ಗುಜರಾತಲ್ಲಿ ಅಂತ ಹೇಳ್ತೀವಿ, ಸರ್. ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ ಕೇಳ್ಬೋದು. ಸೊ ಇದೆಲ್ಲವೂ ಸಹ ಈ ಒಂದು ಕ್ವಶನ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಪೂರಕ ಮಾಹಿತಿ. ಆ್ಯಂಡ್ ದೆನ್ ಎಕ್ಸಾಮ್ ನಿಯರ್ ಬಂದಾಗ ಹೇಗೆ ಅಂತಂದರೆ 20 ಡೇಸ್ ಚಾಲೆಂಜ್ ಅಂತ ತಗೊಳ್ಳೋಣ, ಓಕೆ. 20 ಡೇಸ್ ಚಾಲೆಂಜ್ ಅಂದರೆ ಏನು ಅಂತಂದರೆ ಒಂದು ದಿನಕ್ಕೆ ಒಂದು ಮಾರ್ಕ್ಸ್ ಫಿಕ್ಸ್ ಅಂತ, ಆ ರೀತಿ ತಗೊಳ್ಳೋಣ, ಓಕೆ. ಸೊ ಯಾವುದು? ಈ ಸಚಿವರ ಬಗ್ಗೆ ಫಿಕ್ಸ್ ಒಂದು ಮಾರ್ಕ್ಸ್ ಕೇಳ್ತಾನೆ. ಸೊ ಒಂದು ಕ್ಲಾಸಲ್ಲಿ ಕಂಪ್ಲೀಟ್ ಸಚಿವರ ಬಗ್ಗೆ ನೋಡ್ಕೊಳ್ಳೋಣ, ಓಕೆ. ಆರ್ಟಿಕಲ್ಸ್ ಮೇಲೆ ಫಿಕ್ಸ್ ಒಂದು ಪ್ರಶ್ನೆ ಕೇಳ್ತಾನೆ, ಓಕೆ. ಒಂದು ದಿನ ಕಂಪ್ಲೀಟಾಗಿ ಆರ್ಟಿಕಲ್ಸ್ಗಳನ್ನೇ ನೋಡ್ಕೊಳ್ಳೋಣ, ಓಕೆ. ಸೊ ಈ ರೀತಿ 20 ದಿನ 20 ಟಾಪಿಕ್ಗಳನ್ನು ನೋಡ್ಕೊಳ್ಳೋಣ, ಸರಿನಾ? ಸೊ ಇಲ್ಲಿ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಹ ಸಿಗುತ್ತೆ. ಬಟ್ ಅಲ್ಲಿವರೆಗೂ ಈ ನಿಮ್ಮ ಬೇಸ್ ಡೆಪ್ತ್ ಆಗಿರಬೇಕಾಗುತ್ತೆ, ಓಕೆ. ನಿಮ್ಮ ಬೇಸ್ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ. ಸೊ ಅದಕ್ಕೆ ಇವೆಲ್ಲವೂ ಸಹ ಕ್ವಶನ್ ಪೇಪರ್ನ ನೋಡ್ತಾ ಹೋಗೋಣ. ಆ್ಯಂಡ್ ದೆನ್ ಇಲ್ಲಿ ಸಹ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಹೇಳ್ತಾ ಇರ್ತೀನಿ, ಪ್ಲೀಸ್ ಒಂದು ಪೆನ್ ಆ್ಯಂಡ್ ಪೇಪರ್ನ ತಗೊಂಡು ಕೂತ್ಕೊಳ್ಳಿ, ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ 2ನೇ ಪ್ರಶ್ನೆ ಏನಿದೆ? ಈ ಕೆಳಗಿನ ನೃತ್ಯಪಟುಗಳಲ್ಲಿ ಯಾರು ತಮ್ಮ ನೃತ್ಯ ಸಂಯೋಜನೆಗಾಗಿ 1968ರಲ್ಲಿ ಮೆಕ್ಸಿಕನ್ ಸರ್ಕಾರದಿಂದ ಚಿನ್ನದ ಪದಕವನ್ನು ಸ್ವೀಕರಿಸಿದರು ಅಂತ ಕೇಳಿದರೆ, ಸರ್ನ. ಯಾರು ಅಂತ ಕೇಳಿದ್ರೆ
ಆಪ್ಷನ್ ಸಿ ಮೃಣಾಲಿನಿ ಸಾರಾಭಾಯಿ ಅಂತ ಹೇಳ್ತೀವಿ. ಸರ್ ಹಾಗಾದ್ರೆ ಈ ಒಂದು ಮೃಣಾಲಿನಿ ಸಾರಾಭಾಯಿ ಯಾವ ನೃತ್ಯಕ್ಕೆ ಸಂಬಂಧ ಹೊಂದಿದ್ದಾರೆ ಅದು ನಮ್ಗೆ ಗೊತ್ತಿರಬೇಕಲ್ವಾ? ಓಕೆ, ದ ಟಫ್ ಕ್ವಶನ್ ಕೇಳ್ದ ಏನಂತ 1968ರಲ್ಲಿ ಮೆಕ್ಸಿಕನ್ ಸರ್ಕಾರದಿಂದ ಚಿನ್ನದ ಪದಕವನ್ನು ತೆಗೆದುಕೊಂಡವರು ಯಾರು ಅಂತ ಕೇಳಿದ್ರೆ ನಮ್ಮ ಮೃಣಾಲಿನಿ ಸಾರಾಭಾಯಿ ಅಂತ ಹೇಳಿದ್ವಿ. ಯಾರು? ಮೃಣಾಲಿನಿ ಸಾರಾಭಾಯಿ. ಎಲ್ಲಿಂದ? ಈ ಒಂದು ಮೆಕ್ಸಿಕೋದಿಂದ. ಎಂ ಫಾರ್ ಮೃಣಾಲಿನಿ, ಎಂ ಫಾರ್ ಮೆಕ್ಸಿಕೋ ಸರ್ಕಾರ. ಯಾವ ವರ್ಷ? 1968. ಇಂಪಾರ್ಟೆಂಟ್ ಇದೆ ಈ ವರ್ಷವೂ ಸಹ, ರಾಜ್ಯವೂ ಸಹ ಇಂಪಾರ್ಟೆಂಟ್ ಇದೆ. ಯಾವುದು? ಮೆಕ್ಸಿಕನ್ ಅಂತ ಹೇಳ್ತೀವಿ ಸರ್. ಸೊ ಇದು ಮೆಕ್ಸಿಕೋ ಅನ್ನೋದು ನೆನ್ಪಿಟ್ಕೊಳ್ಳಿ, ಇದು ಉತ್ತರ ಅಮೆರಿಕಾದಲ್ಲಿ ಕಂಡು ಬರುತ್ತೆ. ಸೊ ಆ್ಯಂಡ್ ದೆನ್ ಈ ಮೃಣಾಲಿನಿ ಸಾರಾಭಾಯಿ ಯಾವ ನೃತ್ಯಕ್ಕೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಭರತನಾಟ್ಯಕ್ಕೆ ಇವರು ಸಂಬಂಧ ಹೊಂದಿದ್ದಾರೆ. ಈ ರುಕ್ಮಿಣಿ ಅರುಂಡೆಲ್ ಅವರು ಸಹ ಇದೇ ಒಂದು ಭರತನಾಟ್ಯಕ್ಕೆ ಸಂಬಂಧ ಹೊಂದಿದ್ದಾರೆ. ಸರ್ ಹಾಗಾದ್ರೆ ಈ ಶೋವನ್ ನಾರಾಯಣ್ ಅವರು ಯಾವುದಕ್ಕೆ ಸಂಬಂಧ ಹೊಂದಿದ್ದಾರೆ? ಅವಾಗಲೂ ಹೇಳಬೇಕಾಗುತ್ತೆ ಈ ಶೋವನ್ ನಾರಾಯಣ್ ಅವರು ಏನಿದಾರಲ್ವಾ ಇವರು ಕಥಕ್ ನೃತ್ಯಕ್ಕೆ ಸಂಬಂಧ ಹೊಂದಿದ್ದಾರೆ. ಯಾವುದಕ್ಕೆ? ಕಥಕ್ ನೃತ್ಯಕ್ಕೆ ಸಂಬಂಧ ಹೊಂದಿರತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಶೋವನ್ ನಾರಾಯಣ್ ಅಂತ ಹೇಳ್ತೀವಿ ಸರ್. ಸೊ ಇದನ್ನು ಸಹ ನಿಮಗೆ ಒಂದು ಶಿಫ್ಟ್ ಅಲ್ಲಿ ಕೇಳಿದ್ದ ಅಲ್ವಾ? ಸೊ ಲಾಸ್ಟ್ ಒಂದು 2 ಶಿಫ್ಟ್ ಕ್ಲಾಸ್ ನೋಡ್ಕೊಂಡಿದ್ವಿ, ಅದರಲ್ಲಿ ಒಂದು ಈ ಪ್ರಶ್ನೆ ಬಂದಿತ್ತಲ್ವಾ, ಶೋವನ್ ನಾರಾಯಣ್ ಯಾವ ಒಂದು ನೃತ್ಯಕ್ಕೆ ಸಂಬಂಧ ಹೊಂದಿದ್ದಾರೆ ಅಂತ. ಯಾವುದು? ಈ ಒಂದು ಕಥಕ್ ಅಂತ ಹೇಳ್ತೀವಿ ಸರ್ನ. ಆ್ಯಂಡ್ ದೆನ್ ಈ ಮಹಾರಾಜ ಫ್ಯಾಮಿಲಿ ಏನೇನಿದೆ ಅಲ್ವಾ, ಆ ಮಹಾರಾಜ ಫ್ಯಾಮಿಲಿ ಎಲ್ಲವೂ ಸಹ ನಿಮಗೆ ಸಂಬಂಧಿಸಿರೋದು ಇದೇ ಒಂದು ಕಥಕ್ ಅಂತ ಹೇಳ್ತೀವಿ 99%. ಬಟ್ ಕೆಲವು ಇಬ್ಬರು ಮಹಾರಾಜ, ಒಂದಿಬ್ಬರು 3 ಮಹಾರಾಜರು ಏನಿದಾರಲ್ವ ಅವರು ಬೇರೆ ಬೇರೆ ಸಂಬಂಧ ಹೊಂದಿದ್ದಾರೆ. ಮೀನ್ಸ್ ತಬಲಾಗೆ ಅದಕ್ಕೆ ಇದಕ್ಕೆ ಅಂತ ಸಂಬಂಧ ಹೊಂದಿದ್ದಾರೆ. ಸೊ ಅವರನ್ನು ನೀವು ಬಿಟ್ಟು ಉಳಿದದ್ದೆಲ್ಲ ಏನಿದೆ ಅಲ್ವಾ, ಸೊ ಎಲ್ಲ ಮಹಾರಾಜ ಫ್ಯಾಮಿಲಿ ಆಲ್ಮೋಸ್ಟ್ ನಿಮಗೆ ಸಂಬಂಧ ಹೊಂದಿರೋದು ಇದೇ ಕಥಕ್ ಅಂತ ಹೇಳ್ತೀವಿ. ಓಕೆ ಸರ್, ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ರೇಖಾ ಅವರು. ಓಕೆ, ಸೊ ಅವರು ರೇಖಾ ಅವರು ಫುಲ್ ನೇಮ್ ಕೊಟ್ಟಿಲ್ಲ, ಸೊ ಅದಕ್ಕೆ ಇವರು ಯಾವುದು ಎಕ್ಸಾಕ್ಟ್ಲಿ ಅಂತ ಹೇಳಕ್ ಆಗಲ್ಲ. ಓಕೆ, ಸೊ ಇಲ್ಲಿ 3 ಸಹ ನೆನ್ಪಿಟ್ಕೊಳ್ಳಿ, ಯಾವುದು? ರುಕ್ಮಿಣಿ ಅರುಂಡೆಲ್, ಮೃಣಾಲಿನಿ ಸಾರಾಭಾಯಿ ಆ್ಯಂಡ್ ದೆನ್ ಶೋವನ್ ನಾರಾಯಣ್ ಯಾವ ನೃತ್ಯಕ್ಕೆ ಸಂಬಂಧ ಹೊಂದಿದ್ದಾರೆ ಅಂತ. ಸೊ ಹಾಗಾದ್ರೆ ಸರ್ ಇವಾಗ ಹೇಳಿದ್ರಿ ಈ ಒಂದು ಭರತನಾಟ್ಯ ಅಂತ ಹೇಳಿದ್ರಿ, ಕಥಕ್ ಅಂತ ಹೇಳಿದ್ರಿ, ಏನಿದು ಅಂತ ಹೊಸ ಸ್ಟೂಡೆಂಟ್ಸ್ ಕೇಳಬಹುದು. ಏನಂತಂದ್ರೆ ನಮ್ಮ ಭಾರತದಲ್ಲಿ ಟೋಟಲಿ 8 ಶಾಸ್ತ್ರೀಯ ನೃತ್ಯಗಳಿದಾವೆ. ಮೀನ್ಸ್ ಅತ್ಯಂತ ಹಳೆಯ ಶಾಸ್ತ್ರ ಸಂಸ್ಕೃತಿ ಅದು ಇದು ಅಂತ ಹೇಳ್ತಿರ್ತೀವಲ್ವ ನಾವು. ಸೊ ಮೀನ್ಸ್ ಆ ರೀತಿ ಶಾಸ್ತ್ರದ ಪ್ರಕಾರ ನಮ್ಮ ಒಂದು ಶಾಸ್ತ್ರೀಯ ನೃತ್ಯಗಳು ಕಂಡುಬರ್ತವೆ. ಎಷ್ಟು ಅಂತಂದ್ರೆ 8 ಶಾಸ್ತ್ರೀಯ ನೃತ್ಯಗಳು ಕಂಡುಬರ್ತವೆ. ಸರ್ 8 ಕಂಡುಬರ್ತಾವ? ನಿಮ್ಮ ಪ್ರಕಾರನ ನಮ್ಮ ಪ್ರಕಾರನ? ಆಹಾ, ನನ್ನ ಪ್ರಕಾರವೂ ಅಲ್ಲ, ನಿಮ್ಮ ಪ್ರಕಾರವೂ ಅಲ್ಲ, ನಮ್ಮ ಭಾರತದ ಸಂಗೀತ ನಾಟಕ ಅಕಾಡೆಮಿಯ ಪ್ರಕಾರ. ಓಕೆ, ನೆನ್ಪಿಟ್ಕೊಳ್ಳಿ. ಓಕೆ, ಫನಲ್ಲಿ ಹೇಳ್ತಿರ್ತೀನಿ, ನೆನ್ಪಿಟ್ಕೊಳ್ಳಿ. ಭಾರತದ ಸಂಗೀತ ನಾಟಕ ಅಕಾಡೆಮಿಯ ಪ್ರಕಾರ ನಮ್ಮ ಭಾರತದ ಶಾಸ್ತ್ರೀಯ ನೃತ್ಯಗಳು ಎಷ್ಟಿದಾವೆ ಅಂತಂದ್ರೆ 8 ಇದಾವೆ. ಸರ್ ಹಾಗಾದ್ರೆ ಬೇರೆ ಯಾವುದಾದ್ರೂ ಪ್ರಕಾರ 9 ಇದಾವ ಅಥವಾ 7 ಇದಾವ? ಹೌದು ಸರ್, ಇದಾವಲ್ಲ. ಈ ಭಾರತದ ಸಾಂಸ್ಕೃತಿಕ ಸಚಿವಾಲಯದ ಪ್ರಕಾರ, ಯಾವುದು? ಭಾರತದ ಸಾಂಸ್ಕೃತಿಕ ಸಚಿವಾಲಯದ ಪ್ರಕಾರ ಎಷ್ಟಿದಾವೆ ಅಂತ ಕೇಳಿದ್ರೆ 9 ಇದಾವೆ. ಸೊ ಹಾಗಾದ್ರೆ 9ನೇದು ಯಾವುದು ಸರ್? ಈ ಚೌ ಅಂತ ಹೇಳ್ತೀವಿ ಸರ್ನ. ಯಾವುದು? ಚೌ ಅಂತ ಹೇಳ್ತೀವಿ. ಸೊ ಅದಕ್ಕೆ ಈ ಒಂದು ಚೌನ ನಾವು ಸೆಮಿ ಕ್ಲಾಸಿಕಲ್ ಡ್ಯಾನ್ಸ್, ಅರೆ ಶಾಸ್ತ್ರೀಯ ನೃತ್ಯ ಅಂತ ಸಹ ಕರಿತೀವಿ. ಸರ್ ಹಾಗಾದ್ರೆ ಒಂದ್ಸರಿ 8 ಸಹ ರಿಪೀಟ್ ಮಾಡಿದ್ರೆ ಏನಾಗುತ್ತೆ? ರಿಪೀಟ್ ಮಾಡೋಣವಾ? ಓಕೆ, ರಿಪೀಟ್ ಮಾಡೋಣ. ನಮ್ಮ ಭಾರತ ಅಂತ ಇದನ್ನು ತಗೊಳ್ಳಿ. ನಮ್ಮ ಭಾರತ ಹೀಗಿದೆ ಅಲ್ವಾ, ಹೀಗೆ ತಗೊಳ್ಳಿ. ಸೊ ಇಲ್ಲಿ ನಿಮಗೆ ಬರುತ್ತೆ ಒಂದು ಕಥಕ್ಕಳಿ, ಆ್ಯಂಡ್ ದೆನ್ ಈ ಒಂದು ಮೋಹಿನಿಯಟ್ಟಂ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇಲ್ಲಿ ನಿಮಗೆ ಬರುತ್ತೆ ಯಾವುದು? ಕುಚಿಪುಡಿ ಅಂತ ಹೇಳ್ತೀವಿ. ಓಕೆ, ಎಲ್ಲಿ? ಆಂಧ್ರ ಪ್ರದೇಶದಲ್ಲಿ ಕುಚಿಪುಡಿ. ಆ್ಯಂಡ್ ದೆನ್ ಈ ಒಂದು ಕೇರಳದಲ್ಲಿ ಕಥಕ್ಕಳಿ ಮತ್ತು ಈ ಮೋಹಿನಿಯಟ್ಟಂ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ತಮಿಳುನಾಡಲ್ಲಿ ಭರತನಾಟ್ಯಂ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಒಂದು ಉತ್ತರ ಪ್ರದೇಶದಲ್ಲಿ ಕಥಕ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಒಡಿಶಾದಲ್ಲಿ ಒಡಿಶಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಅಸ್ಸಾಮಲ್ಲಿ ಈ ಸಾತ್ರಿಯಾ ಅಂತ ಹೇಳ್ತೀವಿ. ಯಾವುದು? ಸಾತ್ರಿಯಾ. ಆ್ಯಂಡ್ ದೆನ್ ಮಣಿಪುರಲ್ಲಿ ಮಣಿಪುರಿ ಅಂತ ಹೇಳ್ತೀವಿ ಸರ್. 1 2 3 4 5 6 7 8 ಐತಲ್ವಾ? 8. ಓಕೆ, 8 ನೆನ್ಪಿಟ್ಕೊಳ್ಳಿ ಸರ್. ಹಾಗಾದ್ರೆ 9ನೇದು ಒಂದು ಹೇಳಿದ್ರಲ್ಲ ಸರ್, ಈ ಒಂದು ಚೌ ಅನ್ನೋದು. ಸೊ ಚೌ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ? ಸೊ ಅದು ಕಂಡು ಬರೋದು ಈ ಒಂದು ಒಡಿಶಾದಲ್ಲಿ ಅಂತ ಹೇಳ್ತೀವಿ. ಒಡಿಶಾದಲ್ಲಿ ಚೌವನ್ನು ಯಾವ ಹೆಸರಿನಿಂದ ಕರಿತೀವಿ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗತ್ತೆ ಈ ಮಯೂರಭಂಜ್ ಚೌ ಅಂತ ಕರಿತೀವಿ. ಓಕೆ, ಸೊ ಕೆಲವೊಂದು ಹೊಸ ಸ್ಟೂಡೆಂಟ್ಸ್ಗಳಿಗೆ ಇದು ಸ್ಪೀಡ್ ಆಗ್ತಾ ಇರ್ಬೋದು. ಪ್ಲೀಸ್ ನಿಮ್ಗೆ ಏನಾದರೂ ಸ್ಪೀಡ್ ಆಗ್ತಾ ಇದ್ರೆ ಪ್ರಾಬ್ಲಮ್ ಇಲ್ಲ. ಓಕೆ, ಸೊ 0.9x ಅಲ್ಲಿ ಇಟ್ಕೊಂಡು ಕೇಳಿ. ಓಕೆ, ನಿಮಗೆ ನಿಧಾನವಾಗಿ ಕೇಳಿಸುತ್ತೆ. ಓಕೆ, ಸೊ ಮೀನ್ಸ್ ಶಾರ್ಟ್ ಟೈಮಲ್ಲಿ ಜಾಸ್ತಿ ಕ್ವಶನ್ಗಳನ್ನು ಆ್ಯಂಡ್ ದೆನ್ ಜಾಸ್ತಿ ಕ್ವಶನ್ಗಳು ಅನ್ನೋದಕ್ಕಿಂತ 20 ಕ್ವಶನ್ಗಳನ್ನು ಮಾಡ್ತೀವಿ. ಬಟ್ ಜಾಸ್ತಿ ಇನ್ಫಾರ್ಮೇಷನ್ ಹೇಳಬೇಕು ಅನ್ನೋದು ನನ್ನ ಉದ್ದೇಶ. ಓಕೆ, ಸೊ ಮೀನ್ಸ್ ಟೈಮ್ ಡ್ರ್ಯಾಗ್ ಮಾಡ್ತಾ ಇದ್ರೆ ಓಕೆ ನನಗೂ ಸಹ ವಿಡಿಯೋ ಇನ್ನೂ ಲೆಂತಿ ಆಗುತ್ತೆ. ಓಕೆ, ಯೂಟ್ಯೂಬ್ ಅವರು ಇನ್ನೂ ಸ್ವಲ್ಪ ಇನ್ನೊಂದು 2 ರೂಪಾಯಿ ಜಾಸ್ತಿ ಕೊಡ್ತಾರೆ. ಬಟ್ ಅದು ಆಗೋದಕ್ಕಿಂತ ನನಗೆ ನಿಮ್ಮ ಟೈಮ್ ಸಹ ನನಗೆ ವ್ಯಾಲ್ಯೂಬಲ್ ಇದೆ, ಆ್ಯಂಡ್ ನನ್ನ ಟೈಮ್ ಸಹ ನನಗೆ ವ್ಯಾಲ್ಯೂಬಲ್ ಇದೆ. ಸೊ ಅದರ ಸಲುವಾಗಿ ಸ್ವಲ್ಪ ಏನಿದೆ ಅಲ್ವಾ ನನ್ನ ಸ್ಪೀಡ್, ಸೊ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಪ್ಲೀಸ್ ನಿಮಗೆ ನನ್ನ ಜೊತೆ ಅಡ್ಜಸ್ಟ್ ಆಗುತ್ತೆ ನಿಮಗೆ. ಓಕೆ, ಸೊ ಕೆಲವು ದಿನ ನೀವು ಕ್ಲಾಸ್ ಕೇಳಿ, ನನ್ನ ಜೊತೆ ನೀವು ಅಡ್ಜಸ್ಟ್ ಆಗೇ ಆಗ್ತೀರಾ, ನನ್ನ ಜೊತೆ ನೀವು ಸಿಂಕ್ರೊನೈಸ್ ಆಗೇ ಆಗ್ತೀರಾ. ಬಟ್ ಅಲ್ಲಿವರೆಗೆ ಪ್ಲೀಸ್ 0.9x ಅಲ್ಲಿ ಇಟ್ಕೊಂಡು ಕೇಳಿ. ಓಕೆ, ಸೊ ಅಲ್ಲಿವರೆಗೂ ನಿಮಗೆ ಚೆನ್ನಾಗಿ ಆಗುತ್ತೆ. ಓಕೆ, ಇಷ್ಟು ಇನ್ಫಾರ್ಮೇಷನ್ ನೆನ್ಪಿಟ್ಕೊಂಡ್ರಾ? ಓಕೆ, ಈ ಇನ್ಫಾರ್ಮೇಷನ್ ನಿಮ್ಗೆ ಯಾವ್ದ್ಯಾವ್ದು ಗೊತ್ತಿರಲಿಲ್ಲ ಅದನ್ನು ಬರ್ಕೊಂಡು ಇಟ್ಕೊಂಡಿದ್ದೀರಾ? ಓಕೆ, ದ್ಯಾಟ್ಸ್ ಗುಡ್, ಬರ್ಕೊಂಡು ಇಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಪೂರ್ವದ ಜೋರ್ಡಾನ್ ಮತ್ತು ಪಶ್ಚಿಮದಲ್ಲಿ ಇಸ್ರೇಲ್ ಗಡಿಯಲ್ಲಿರುವ ಅತ್ಯಂತ ಉಪ್ಪಾದ ಜಲಮೂಲ ಯಾವುದು ಸರ್? ಎಲ್ಲಿದೆ ಅಂತೆ? ಈ ಒಂದು ಪೂರ್ವದಲ್ಲಿ ಜೋರ್ಡಾನ್ ಕಂಡುಬರುತ್ತೆ ಅಂತೆ, ಪಶ್ಚಿಮದಲ್ಲಿ ಇಸ್ರೇಲ್ ಕಂಡುಬರುತ್ತೆ ಅಂತೆ. ಸೊ ಹಾಗಾದ್ರೆ ಇಸ್ರೇಲ್ ಮತ್ತು ಜೋರ್ಡಾನ್ ಮಧ್ಯೆ ಯಾವುದು ಕಂಡುಬರುತ್ತೆ ಸರ್? ಈ ಡೆಡ್ ಸಿ ಕಂಡುಬರುತ್ತೆ ಸರ್. ಹಾಗಾದ್ರೆ ಇದನ್ನು ನೆನ್ಪಿಟ್ಕೊಳ್ಳೋದು ಹೇಗೆ ಸರ್? ರಟ್ಟ ಹೊಡಿಬೇಡಿ. ಓಕೆ, ಫಸ್ಟ್ ಹೇಳ್ತಿದ್ದೀನಿ, ರಟ್ಟ ಹೊಡಿಬೇಡಿ. ಜಿಯೋಗ್ರಫಿನ ಯಾವುದೇ ಕಾರಣಕ್ಕೂ ಸಹ ಬಾಯಾಟ ಹಾಕಬೇಡಿ. ಏನು ಅಂತಂದರೆ ಜಸ್ಟ್ ನೀವು ಯಾವುದಾದ್ರೂ ಒಂದು ರೂಮಲ್ಲಿ ಇದ್ದೀರಾ. ಓಕೆ, ಆ ರೂಮ್ ಗೋಡೆಯಲ್ಲಿ ಒಂದು ಇಂಡಿಯಾ ಮ್ಯಾಪ್,
ಒಂದು ಕರ್ನಾಟಕ ಮ್ಯಾಪ್ ದೆನ್ ಇನ್ನೊಂದು ಈ ವರ್ಲ್ಡ್ ಮ್ಯಾಪನ್ನು ಹಾಕೊಂಡು ಕೊಡಿ. ಓಕೆ, ಸೊ ಈ ವರ್ಲ್ಡ್ ಮ್ಯಾಪನ್ನು ಹಾಕೊಂಡು ಕೊಡು ಸುಮ್ಮನೆ ಅದನ್ನ ಶೋಕಿಗೆ ಅಂತ ಅಲ್ಲ. ಓಕೆ, ಆ್ಯಂಡ್ ದೆನ್ ರೂಮ್ ಚೆನ್ನಾಗಿ ಕಾಣಿಸುತ್ತೆ, ಓಕೆ ಡೆಕೋರೇಟಿವ್ ಅಂತ ಅಲ್ವೇ ಅಲ್ಲ. ಬಟ್ ಹೇಗೆ ಓದಬೇಕು ಇದನ್ನು ಸರ್? ಒಂದೇ ದಿನ ನಾನು ಇದನ್ನು ಓದಲಾ ಅಥವಾ ಒಂದು ಮಂತಲ್ಲಿ ನಾನು ಇದನ್ನು ಮ್ಯಾಪ್ ರೀಡಿಂಗ್ ಮಾಡಲಾ? ಮ್ಯಾಪ್ ರೀಡಿಂಗ್ ಮಾಡೋದು ಆ್ಯಂಡ್ ದೆನ್ ಮ್ಯಾಪ್ ರೀಡಿಂಗ್ ನಾನು ಕಲಿಸ್ಕೊಡಿ ಅನ್ನೋದು ಎರಡೂ ಸಹ ಯೂಸ್ಲೆಸ್ ಥಿಂಗ್. ಬಟ್ ಹೇಗೆ ಇವಾಗ ನ್ಯೂಸ್ ಪೇಪರಲ್ಲಿ ಯಾವುದೋ ಒಂದು ವರ್ಡನ್ನು ಓದ್ತೀರಾ, ಯಾವುದೋ ಓದ್ತೀರಾ, ಮೆಕ್ಸಿಕೋ ಅಂತ ಓದ್ತೀರಾ. ಓಕೆ, ಸೊ ಎಲ್ಲಿ ಬರುತ್ತೆ ನಮ್ಮ ಮೆಕ್ಸಿಕೋ? ಓಕೆ, ಇವಾಗ ವರ್ಲ್ಡ್ ಮ್ಯಾಪ್ ಇದೆ ಅಲ್ವಾ, ಇದನ್ನು ವರ್ಲ್ಡ್ ಮ್ಯಾಪ್ ಅಂತ ಅನ್ಕೊಳ್ಳಿ. ಓಕೆ, ಈ ವರ್ಲ್ಡ್ ಮ್ಯಾಪಲ್ಲಿ ಮೆಕ್ಸಿಕೋ ಎಲ್ಲಿ ಬರುತ್ತೆ? ಇಲ್ಲೇ ಬರುತ್ತೆ ನೋಡಿ, ಇಲ್ಲೇ ಬರುತ್ತೆ. ಆ್ಯಂಡ್ ದೆನ್ ಸರ್ ಇಸ್ರೇಲ್ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಸರ್ ಇಂಡೋನೇಷ್ಯಾ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಸರ್ ಜಪಾನ್ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಓಕೆ, ಆ್ಯಂಡ್ ದೆನ್ ಸರ್ ಕಿನ್ಯಾ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಓಕೆ, ಆ್ಯಂಡ್ ದೆನ್ ಸರ್ ಸೌತ್ ಆಫ್ರಿಕಾ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಆ್ಯಂಡ್ ದೆನ್ ಈ ಸೌತ್ ಆಫ್ರಿಕಾದ ಅಕ್ಕಪಕ್ಕ ಏನು ಬರುತ್ತೆ, ಇದ್ರ ಮೇಲೆ ಏನು ಬರುತ್ತೆ ಅನ್ನೋದು ಮೀನ್ಸ್ ಆ ಯಾವುದೋ ಒಂದು ನಾವು ನ್ಯೂಸ್ ಪೇಪರಲ್ಲಿ ಓದಿರ್ತೀವಲ್ವ, ಇಲ್ಲಾಂದರೆ ಯಾವುದೋ ಒಂದು ವರ್ಡ್ ಹೊಸದಾಗಿ ಒಂದು ದೇಶದ ಹೆಸರು ಕೇಳಿರ್ತೀರ, ಆ ದೇಶ ಅಂತ ಬಂತು ಅಂದರೆ ಆ ದೇಶನ ಸ್ವಲ್ಪ ಕಣ್ಣು ಕುಕ್ಕಿಸಿ ನೋಡಿಬಿಡಿ ಅದಕ್ಕೆ. ಓಕೆ, ಇಸ್ರೇಲ್ ಇದೆಯಾ? ಇಸ್ರೇಲ್ ಲೆಫ್ಟ್ ಏನಿದೆ? ಲೆಫ್ಟ್ ಏನಿದೆ? ಮೆಡಿಟೇರಿಯನ್ ಸಿ ಇದೆ. ಸರ್ ರೈಟ್ ಏನಿದೆ? ಜೋರ್ಡಾನ್ ಇದೆ. ಆ್ಯಂಡ್ ದೆನ್ ಎಲ್ಲಿದೆ? ಈ ಇಸ್ರೇಲ್ ಇಲ್ಲಿ ಇದೆ ಅಲ್ವಾ, ಈ ಇಸ್ರೇಲ್ ಲೆಫ್ಟ್ ಏನಿದೆ? ಮೆಡಿಟೇರಿಯನ್ ಸಿ ಇದೆ. ಆ್ಯಂಡ್ ದೆನ್ ರೈಟ್ ಏನಿದೆ? ಜೋರ್ಡಾನ್ ಇದೆ. ಆ್ಯಂಡ್ ದೆನ್ ವೆಸ್ಟ್ ಬ್ಯಾಂಕ್ ಅಂತ ದೇಶಗಳಿದ್ದಾವೆ. ಆ್ಯಂಡ್ ದೆನ್ ಈ ನೈಋತ್ಯದಲ್ಲಿ ಯಾವುದಿದೆ? ಈ ಈಜಿಪ್ಟ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಉತ್ತರದಲ್ಲಿ ಯಾವುದಿದೆ? ಸಿರಿಯಾ ಇದೆ. ಓಕೆ, ಯಾವುದು? ಸಿರಿಯಾ ಮತ್ತು ಲೆಬನಾನ್ ಕಂಡು ಬರುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ಲೆಫ್ಟಲ್ಲೇ ಸ್ವಲ್ಪ ಭಾಗದಲ್ಲಿ ಯಾವ್ದು ಕಂಡು ಬರುತ್ತೆ? ಪ್ಯಾಲೆಸ್ತೀನ್ ಕಂಡು ಬರುತ್ತೆ. ಓಕೆ, ಸೊ ಇದೆಲ್ಲವೂ ಸರ್ ಹೇಗೆ ರಟ್ಟ ಹೊಡೆದ್ರಿ ಸರ್, ಹೇಗೆ ನೆನ್ಪಿಟ್ಕೊಂಡಿರಿ? ಜಸ್ಟ್ ಮ್ಯಾಪ್ ನೋಡಿದಾಗ ಅದು ನನಗೆ ನೆನಪುಳಿತದೆ. ಓಕೆ, ಆ್ಯಂಡ್ ದೆನ್ ಈ ರಷ್ಯಾ ಜೊತೆ ಇರೋದು ಹೇಗೆ ನೆನ್ಪಿಟ್ಕೊಳ್ತೀರಾ? ಟೋಟಲಿ 23 ದೇಶಗಳೇನೋದು ಅದ್ರ ಜೊತೆ ಗಡಿ ಹಂಚ್ಕೊಂಡಿದ್ದಾವೆ. ಹೇಗೆ ನೆನ್ಪಿಟ್ಕೊಳ್ತೀರಾ? ಜಸ್ಟ್ ಮ್ಯಾಪ್ ನೋಡಿ. ಓಕೆ, ಮ್ಯಾಪ್ ನೋಡಿ, ಜಸ್ಟ್ ಮ್ಯಾಪ್ ನೋಡಿ, ನಿಮ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಓಕೆ, ನಾನು ಹೇಳೋದೇ ಬೇಕಾಗಿಲ್ಲ, ಜಸ್ಟ್ ಇದು ಒಂದು ಫಾಲೋ ಮಾಡಿ. ನನ್ನಿಂದ ನೀವೇನಾದರೂ ಜಿಯೋಗ್ರಫಿಯಿಂದ ಒಂದು ಟಿಪ್ಸ್ ಕೇಳ್ತಿದ್ರಿ ಅಂತಂದರೆ ಇದು ಒಟ್ಟಿನಲ್ಲಿ ವರ್ಲ್ಡ್ ಮ್ಯಾಪ್ನ ಹಾಕ್ಕೊಂಡು ಕೂತ್ಕೊಂಡ್ಬಿಡಿ, ನಿಮ್ಗೆ ಗೊತ್ತಾಗುತ್ತೆ ಯಾವುದ್ರ ಪಕ್ಕ ಯಾವುದಿದೆ, ಯಾವುದ್ರ ಪಕ್ಕ ಯಾವುದು ಇಲ್ಲ ಅಂತ. ಓಕೆ, ಸೊ ಅಲ್ಲಿ ನಿಮಗೆ ಸಾಕಷ್ಟು ಕ್ಲಿಯರ್ ಆಗ್ತವೆ ಇನ್ನು ಜಿಯೋಗ್ರಫಿ ಟಾಪಿಕ್ಗಳು. ಓಕೆ, ಸೊ ಇದನ್ನು ಮಾಡ್ಕೊಳ್ಳಿ ನೀವು. ಸೊ ಇಲ್ಲಿ ಯಾವ್ದು ಕಂಡು ಬರುತ್ತೆ ಅಂದರೆ ಡೆಡ್ ಸಿ ಕಂಡು ಬರುತ್ತೆ. ಯಾವುದರಲ್ಲಿ? ಈ ಒಂದು ಜೋರ್ಡಾನ್ ಮತ್ತು ಈ ಒಂದು ಇಸ್ರೇಲ್ನ ಮಧ್ಯ. ಓಕೆ, ಯಾವುದು? ಈ ಒಂದು ಡೆಡ್ ಸಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಒಂದು ವರ್ಲ್ಡ್ ಓಷನ್ಗಳಲ್ಲಿ ಕಂಡು ಬರೋದಿಲ್ಲ, ಯಾಕಂದರೆ ಎರಡೂ ಸಹ ಮಧ್ಯದಲ್ಲಿದ್ದಾವೆ. ಸೊ ಅಲ್ಲಿ ವರ್ಲ್ಡ್ ಓಷನ್ ಕಂಡು ಬರೋದಿಲ್ಲ. ಆ್ಯಂಡ್ ದೆನ್ ಗ್ರೇಟ್ ಸಾಲ್ಟ್ ಲೇಕ್. ಓಕೆ, ಇದು ಎಲ್ಲಿದೆ? ಸಾಲ್ಟ್ ಲೇಕ್ ಎಲ್ಲಿ ಕಂಡು ಬರುತ್ತೆ ನಿಮಗೆ? ಜಸ್ಟ್ ಸಾಲ್ಟ್ ಲೇಕ್ ಎಲ್ಲಿದೆ? ನಮ್ಮ ಇದರಲ್ಲಿದೆ, ಎಲ್ಲಿ? ಚಿಲ್ಕಾದಲ್ಲಿದೆ. ಓಕೆ, ಮೀನ್ಸ್ ಈ ಒಂದು ಒಡಿಶಾದಲ್ಲಿ ಅಂತ ಹೇಳ್ತೀವಿ. ಓಕೆ, ಸಾಲ್ಟ್ ಲೇಕ್ ಎಲ್ಲಿದೆ ಅಲ್ವಾ, ಮೀನ್ಸ್ ನಮ್ಮ ಇಂಡಿಯಾದ ಬಿಗ್ಗೆಸ್ಟ್ ಸಾಲ್ಟ್ ಲೇಕ್ ಯಾವುದು? ಈ ಒಂದು ಚಿಲ್ಕಾ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಒಂದು ಡಾನ್ ಜುವಾನ್ ಕೊಳ ಅಂತ ಇದೆ. ಓಕೆ, ಸೊ ಇದು ಸಹ ಅಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅಂದರೆ ಆಪ್ಷನ್ ಎ ಅಂತ ಹೇಳ್ತೀವಿ, ಯಾವುದು? ಡೆಡ್ ಸಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಗಿರ್ನಾರ್ ಶಾಸನಕ್ಕೆ ಹೆಸರುವಾಸಿಯಾದ ಅತ್ಯಂತ ಪ್ರಸಿದ್ಧ ಶಕ ಆಡಳಿತಗಾರ ಯಾರು ಅಂತ ಕೇಳಿದ್ದೇನೆ. ಸರಿನಾ? ಈ ಒಂದು ಗಿರ್ನಾರ್ ಶಾಸನಕ್ಕೆ ಸಂಬಂಧಿಸಿರ್ತಕ್ಕಂತಹ ಆಡಳಿತಗಾರ ಯಾರು ಸರ್? ರುದ್ರಭೂತಿ ರುದ್ರದಮನ್ ಡೆಮಿಟ್ರಿಯಸ್ ಮೆನಂಡರ್ ಅಂತ ಕೊಟ್ಟಿದ್ದಾನೆ. ಸರಿನಾ? ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ರುದ್ರದಮನ್ ಅಂತ ಹೇಳ್ತೀವಿ. ಯಾರು? ರುದ್ರದಮನ್ ಅವರು. ಯಾರು? ರುದ್ರದಮನ್ ಅವರು, ನೆನ್ಪಿಟ್ಕೊಳ್ಳಿ. ಹಾಗಾದರೆ ಈ ಕ್ವಶನ್ಗೆ ಏನಾದರೂ ಎಡಿಷನಲ್ ಇನ್ಫಾರ್ಮೇಷನ್ ಹೇಳ್ಬೋದಾ ಸರ್? ಹೇಳಿ ಸರ್ ನೀವೇ. ಈ ಜುನಾಗಢ ಶಾಸನ ಏನಿದೆ ಅಲ್ವಾ, ಯಾವ ಶಾಸನ? ಸಾರಿ, ಈ ಒಂದು ಗಿರ್ನಾರ್ ಶಾಸನ ಏನಿದೆ ಅಲ್ವಾ, ಈ ಶಾಸನ ಯಾವ ಶತಮಾನದಲ್ಲಿ ಇದು ರಚನೆ ಆಯಿತು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗತ್ತೆ. ಯಾವಾಗ ಅಂತ ಕೇಳಿದ್ರೆ 150. ಓಕೆ, ಕ್ರಿಸ್ತ ಶಕ 150ನೇ ಒಂದು ಶತಮಾನದಲ್ಲಿ ಇದು ರಚನೆಯಾಗಿದೆ ಅಂತ. ಓಕೆ, ಯಾವುದು? ಈ ಒಂದು ಗಿರ್ನಾರ್ ಶಾಸನ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಒಂದು ಜುನಾಗಢ ಶಾಸನವೂ ಸಹ ಅದೇ ಅಕ್ಕಪಕ್ಕದಲ್ಲೇ ರಚನೆ ಆಗಿದೆ. ಯಾವುದು? ಜುನಾಗಢ ಶಾಸನ ಅಂತ ಹೇಳ್ತೀವಿ. ಸೊ ಇದು ಈ ರುದ್ರದಾಮನ್ ಒಂದನ್ನವ್ರು ಏನಿದಾರಲ್ವಾ, ಸೊ ಇವರು ಶಕರ ದೊರೆಯಾಗಿರ್ತಾರೆ. ಸೊ ಇವರು ಜುನಾಗಢ ಕಲ್ಲಿನ ಶಾಸನಕ್ಕೆ ಇವರ ಒಂದು ಆಳ್ವಿಕೆಯನ್ನು ಇವರು ಇದ್ರ ಮೇಲೆ ಕೆತ್ತಿಸಿದ್ದಾರೆ. ಯಾರು? ಈ ಒಂದು ರುದ್ರದಾಮನ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಸುದರ್ಶನ ಸರೋವರಕ್ಕೆ ರಿಪೇರಿ ಮಾಡಿಸ್ತಾರೆ ಇವರೇ. ಯಾರು? ರುದ್ರದಾಮನ್ ಅವರು. ಸರಿನಾ? ಸೊ ಅದರ ಬಗ್ಗೆ ಉಲ್ಲೇಖಿಸುವ ಇರ್ತಕ್ಕಂಥ ಒಂದು ಶಾಸನ ಯಾವುದು ಅಂತ ಕೇಳಿದ್ರೆ ಇದೇ ಒಂದು ಗಿರ್ನಾರ್ ಶಾಸನ ಅಂತ ಹೇಳ್ತೀವಿ. ಸರಿನಾ? ಯಾವುದ್ರ ಬಗ್ಗೆ? ಈ ಒಂದು ಸುದರ್ಶನ್ ಸರೋವರದ ಬಗ್ಗೆ. ಸರಿನಾ? ಸೊ ಆ ಒಂದು ಇನ್ಫಾರ್ಮೇಷನ್ ಇರೋದು ಸಹ ಇದೇ ಒಂದು ರುದ್ರದಾಮನ್ ಅವರು ಬರೆಸಿರ್ತಕ್ಕಂತಹ ಗಿರ್ನಾರ್ ಶಾಸನದ ಮೇಲೆ ಅಂತ ಹೇಳ್ತೀವಿ. ಸರಿನಾ? ಸೊ ಹಾಗಾದರೆ ಗಿರ್ನಾರ್ ಬೆಟ್ಟಗಳು ಎಲ್ಲಿ ಕಂಡು ಬರ್ತವೆ? ಗಿರ್ನಾರ್ ಶಾಸನಗಳು ಎಲ್ಲಿ ಕಂಡು ಬರ್ತವೆ? ಗಿರ್ ಸಿಂಹಗಳು ಎಲ್ಲಿ ಕಂಡು ಬರ್ತವೆ? ಸೊ ಎಲ್ಲ ಗಿರ್ 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 ಎಲ್ಲಿ? ಈ ಒಂದು ಗುಜರಾತ್ ಅಂತ ಹೇಳ್ತೀವಿ. ಸರಿನಾ? ಜಿ ಫಾರ್ ಗುಜರಾತ್, ಜಿ ಫಾರ್ ಈ ಒಂದು ಗಿರ್ ಅಂತ ಹೇಳ್ತೀವಿ. ಓಕೆ, ಇದು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಪ್ರದರ್ಶನ ಕಲೆಗಳಿಗೆ ನೃತ್ಯ ಮತ್ತು ಸಂಗೀತ ಸಂಬಂಧಿಸಿದ ಅತ್ಯಂತ ಪ್ರಾಚೀನ ಗ್ರಂಥವಾಗಿರುವ ನಾಟ್ಯಶಾಸ್ತ್ರವನ್ನು ಯಾವ ಮುನಿಯು ಸಂಕಲಿಸಿದರು? ಸೊ ಇದನ್ನು ಸಹ ನಿಮಗೆ
ಕ್ಲಾಸಲ್ಲಿ ಹೇಳಿಲ್ವಾ? ಕ್ಲಾಸಲ್ಲಿ ಬೇರೆ ಯಾವುದೋ ಕ್ಲಾಸಲ್ಲಿ ಹೇಳ್ತಾ ಇಲ್ಲ. ಜಸ್ಟ್ SSC GD ಮಾತ್ರ ಮಾತಾಡ್ತಿದ್ದೀನಿ ನಾನು ಇವಾಗ. ಲಾಸ್ಟ್ 2 ಕ್ಲಾಸ್ ಮಾಡಿದ್ದೀನಲ್ವಾ, ಅದರಲ್ಲಿ ನಿಮ್ಗೆ ಹೇಳಿದ್ದೀನಿ. ಯಾವುದು? ಈ ಒಂದು ಭರತ ಮುನಿ ಅವರು ಬರೆದಿರ್ತಕ್ಕಂತಹ ಭರತನಾಟ್ಯಶಾಸ್ತ್ರ ಅಂತ ಹೇಳ್ತೀವಿ, ಸರಿನಾ? ಸೊ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಭರತನಾಟ್ಯದ ಬಗ್ಗೆ ಉಲ್ಲೇಖ ಇರತಕ್ಕಂತಹ ಒಂದು ಗ್ರಂಥ ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗತ್ತೆ ಈ ಒಂದು ನಾಟ್ಯಶಾಸ್ತ್ರ ಅಂತ. ಸೊ ಆ ಒಂದು ನಾಟ್ಯಶಾಸ್ತ್ರವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗತ್ತೆ ಭರತ ಮುನಿಗಳು. ಯಾರು? ಈ ಭರತ ಮುನಿಗಳು ಅಂತ ಹೇಳ್ತೀವಿ. ಯಾರು? ಭರತ ಮುನಿಗಳು. ನೆನ್ಪಿಟ್ಕೊಳ್ಳಿ ಇದನ್ನ, ಭರತ ಮುನಿಯು. ಇದು ಇಂಪಾರ್ಟೆಂಟ್ ಆಗ್ತಾರೆ. ಆ್ಯಂಡ್ ದೆನ್ ಇದನ್ನ ಯಾವಾಗ ರಚನೆ ಮಾಡಿದ್ರು? ಸೊ ಇದನ್ನ ರಚನೆ ಮಾಡಿದ್ದೇವಾಗ ಅಂತ ಕೇಳಿದ್ರೆ ಕ್ರಿಸ್ತ ಪೂರ್ವ 200ರಿಂದ ಕ್ರಿಸ್ತ ಶಕ 200 ಒಳಗೆ ಇದು ರಚನೆ ಆಗಿದೆ ಅಂತ ನಂಬಲಾಗ್ತದೆ. ಓಕೆ, ಸೊ ಇದೇ ಎಕ್ಸಾಕ್ಟ್ ಅಂತಲ್ಲ ಸರ್. ಹಾಗಾದ್ರೆ ಅವ್ರು 400 ವರ್ಷ ಬದುಕಿದ್ರ? ಇಲ್ಲ, ಬದುಕಿಲ್ಲ. ಬಟ್ ಅವರು ಕ್ರಿಸ್ತ ಪೂರ್ವ 200ರಿಂದ ಕ್ರಿಸ್ತ ಶಕ 200 ಒಳಗಡೆ ಅವ್ರು ಏನೋ ಬದುಕಿದ್ರು. ಸೊ ಅವಾಗ ಇದನ್ನ ಬರೆದಿದ್ದಾರೆ ಅಂತ ನಾವು ನಂಬ್ತೀವಿ, ಸರಿನಾ? ಸೊ ಎಕ್ಸಾಕ್ಟ್ ಇಯರ್ ನಾವು ಸಹ ಹೇಳಕ್ ಆಗಿಲ್ಲ ಇಲ್ಲಿವರೆಗೆ. ಓಕೆ, ಯಾವುದು? ಈ ಒಂದು ನಾಟ್ಯಶಾಸ್ತ್ರ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಈ ಒಂದು ನಾಟ್ಯಶಾಸ್ತ್ರ ಟೋಟಲಿ ಎಷ್ಟು ಶ್ಲೋಕಗಳನ್ನು ಒಳಗೊಂಡಿದೆ? ಸೊ ಅವಾಗ ನಾವು ಹೇಳಬೇಕಾಗುತ್ತೆ 6000 ಶ್ಲೋಕಗಳನ್ನು ಒಳಗೊಂಡಿದೆ. ಯಾವುದು? ಈ ಒಂದು ನಾಟ್ಯಶಾಸ್ತ್ರ ಅನ್ನೋದು. ಯಾವುದು? ಈ ನಾಟ್ಯಶಾಸ್ತ್ರ ಅನ್ನೋದು ಟೋಟಲಿ 6000 ಶ್ಲೋಕಗಳನ್ನು ಒಳಗೊಂಡಿದೆ. ಓಕೆ, ನೆನಪಿರ್ತದ ಇದು? ಓಕೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಶಾಸ್ತ್ರೀಯ ಸಂಗೀತಗಾರ ಮತ್ತು ತಾಳವಾದ್ಯ ವಾದಕ ವೆಂಕಟೇಶ್ವರ ರಾವ್ ಅವರು ಯಾವ ಸಂಗೀತ ಪ್ರಕಾರವನ್ನು ನುಡಿಸುತ್ತಾರೆ ಅಂತ ಕೇಳಿದ್ದಾನೆ. ಸರಿ, ಯಾರು? ವೆಂಕಟೇಶ್ವರ ರಾವ್ ಅವರು ಯಾವುದನ್ನು ನುಡಿಸ್ತಾರೆ? ಸೊ ಇಲ್ಲಿ ಮೃದಂಗವನ್ನು ನುಡಿಸ್ತಾರೆ. ಯಾರು? ಈ ಒಂದು ಮೃದಂಗವನ್ನು ನುಡಿಸ್ತಾರೆ. ಯಾರು? ಈ ವೆಂಕಟೇಶ್ವರ ರಾವ್ ಅಂತ ಹೇಳ್ತೀವಿ. ಯಾರು? ವೆಂಕಟೇಶ್ವರ ರಾವ್ ಅವರು. ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳಬಹುದು. ಹಾಗಾದ್ರೆ ಈ ಮೃದಂಗಮ್ ಅಂದರೆ ಹೇಗಿರುತ್ತೆ? ಎರಡು ಸೈಡ್ ಸಹ ನಾವು ಬಾರಿಸ್ಬೋದು ಇದನ್ನ, ಸರಿನಾ? ಸೊ ಡ್ರಮ್ನ ನಾವು ಒಂದೇ ಸೈಡ್ ಬಾರಿಸ್ತೇವಲ್ವಾ? ಸೊ ಇದನ್ನು ನಾವು ಎರಡು ಸೈಡ್ ಸಹ ನಾವು ಬಾರಿಸ್ಬೋದು. ಯಾವುದನ್ನ? ಈ ಒಂದು ಮೃದಂಗಮನ. ಓಕೆ, ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಸೊ ಇದನ್ನು ಸಹ ನಿಮಗೆ ಕೇಳ್ತಾನೆ. ಓಕೆ, ಸೊ ಇದು ಬಿದಿರಿನ ಒಂದು ಮರದಿಂದ ಟೊಳ್ಳಾದ ಒಂದು ತುಂಡಿನಿಂದ ಏನಿದೆ ಅಲ್ವಾ, ಅವು ಕಟ್ ಮಾಡಿದ ಪೀಸ್ ಇರ್ತಕ್ಕಂಥದ್ದು, ಅದರಿಂದ ಇದನ್ನು ಮಾಡ್ತಾರೆ. ಓಕೆ, ಸೊ ದ ಹೋಲ್ ಪೀಸಿಂದ ಇದನ್ನು ಮಾಡಲ್ಲ. ಯಾಕಂದ್ರೆ ಈ ರೀತಿಯ ಪ್ರಶ್ನೆ ನಿಮಗೆ CHS ಅಲ್ಲಿ ಕೇಳ್ತಾನೆ. ಓಕೆ, ಆ್ಯಂಡ್ ದೆನ್ GD ಸಹ ಕೇಳ್ತಾನೆ. ಬಟ್ ಇವಾಗ ಎಡ್ಯುಕೇಟಿ ಲೆವೆಲ್ ಸ್ವಲ್ಪ ಟಫ್ ಆಗಿರೋದ್ರಿಂದ ಸೊ ಅಲ್ಲಿ ಸಹ ನಿಮಗೆ ಬರಬಹುದು ಅಂತ ಹೇಳ್ತಾ ಇದ್ದೀನಿ. ಓಕೆ, ಅದನ್ನು ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ದಿವೇಹಿ ಎಂಬುದು ಭಾರತದ ಯಾವ ನೆರೆಯ ದೇಶದ ಅಧಿಕೃತ ಭಾಷೆಯಾಗಿದೆ ಅಂತ ಕೇಳಿದ್ದಾನೆ. ಯಾವುದು? ಈ ಒಂದು ದಿವೇಹಿ ಅನ್ನೋದು ಯಾವ ದೇಶದಾಗಿದೆ? ಇದು ಮಾಲೆ ಅಂತ ಹೇಳ್ತೀವಿ. ಯಾವ ಮಾಲೆ ಸರ್? ಮಾಲ್ಡೀವ್ಸ್ನ ಮಾಲೆ. ಈ ಮಾಲ್ಡೀವ್ಸ್ ದೇಶದ ಒಂದು ಅಧಿಕೃತ ಭಾಷೆಯಾಗಿದೆ. ಯಾವುದು? ಈ ಒಂದು ದಿವೇಹಿ ಅನ್ನೋದು. ನೆನ್ಪಿಟ್ಕೊಳ್ಳಿ, ಕೇಳಬಹುದು, ನಿಮಗೆ ಕೇಳ್ತಾನೆ. ಓಕೆ, ಯಾವುದು? ಈ ಒಂದು ದಿವೇಹಿ ಅಂತ ಹೇಳ್ತೇವೆ. ಯಾವುದು? ದಿವೇಹಿ ಅನ್ನೋದು. ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಇದನ್ನು ಯಾವ ಲಿಪಿಯಲ್ಲಿ ನಾವು ಬರಿತೀವಿ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗತ್ತೆ ಯಾವ ಲಿಪಿ ಸರ್? ಈ ಥಾನಾ ಲಿಪಿ ಅಂತ ಹೇಳ್ತೀವಿ ಸರ್. ಯಾವ ಲಿಪಿ? ಥಾನಾ ಲಿಪಿ. ಈ ಒಂದು ಥಾನಾ ಲಿಪಿಯಲ್ಲಿ ಈ ದಿವೇಹಿ ಎಂಬ ಒಂದು ಭಾಷೆಯನ್ನು ಮಾಲ್ಡೀವ್ಸ್ನಲ್ಲಿ ಬರೆಯಲಾಗ್ತದೆ. ಓಕೆ, ಯಾವ ದೇಶದಲ್ಲಿ? ಮಾಲ್ಡೀವ್ಸ್ನಲ್ಲಿ ಅಂತ ಹೇಳ್ತೀವಿ. ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಸಂವಿಧಾನದ ಯಾವ ತಿದ್ದುಪಡಿಯ ಅಡಿಯಲ್ಲಿ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಯಿತು ಅಂತ ಕೇಳಿದಾನೆ, ಸರಿನಾ? ಸೊ ಆಸ್ತಿಯ ಹಕ್ಕು ಎಷ್ಟರಲ್ಲಿ ಇರುತ್ತೆ ಅಂತಂದ್ರೆ 31ನೇ ವಿಧಿಯಲ್ಲಿ ಇರುತ್ತೆ. ಸೊ ಇದನ್ನ ತೆಗೆದಾಕಿ ಏನು ಮಾಡ್ತಾರೆ ಅಂತಂದ್ರೆ 300A ಸೇರ್ಪಡೆ ಮಾಡ್ತಾರೆ. ಎಷ್ಟನೇ ತಿದ್ದುಪಡಿಯ ಮೂಲಕ? 44ನೇ ತಿದ್ದುಪಡಿಯ ಮೂಲಕ 1978ರಲ್ಲಿ ಯಾರು ಮಾಡ್ತಾರೆ? ಜನತಾ ಸರ್ಕಾರ ಮಾಡುತ್ತೆ. ಸೊ ಜನತಾ ಸರ್ಕಾರದ ಮುಖ್ಯಸ್ಥನಾಗಿರ್ತಕ್ಕಂಥ ಮೊರಾರ್ಜಿ ದೇಸಾಯಿ ಅವರು ಇದನ್ನ ಮಾಡ್ತಾರೆ, ಸರಿನಾ? ಸೊ ಇದು 31ನೇ ತೆಗೆದು ಏನು ಮಾಡ್ತಾರೆ? 300Aದಲ್ಲಿ ಮಾಡ್ತಾರೆ. ಸೊ ಹಾಗಾದ್ರೆ ಪ್ರಸ್ತುತ ಆಸ್ತಿ ಹಕ್ಕು ಯಾವ ರೀತಿ ಹಕ್ಕಾಗಿದೆ ಅಂತ ಕೇಳಿದ್ರೆ ಅವಾಗಲೂ ಹೇಳಬೇಕಾಗುತ್ತೆ ಕಾನೂನಾತ್ಮಕ ಹಕ್ಕಾಗಿದೆ ಅಂತ. ಓಕೆ, ಆ್ಯಂಡ್ 52ನೇ ತಿದ್ದುಪಡಿ ಇದಕ್ಕೆ ಸಂಬಂಧಿಸಿದೆ. ಸೊ ಇದು ಪಕ್ಷಾಂತರ ನಿಷೇಧ ಕಾಯ್ದೆಯ ಬಗ್ಗೆ ಹೇಳುತ್ತೆ, ಸರಿನಾ? ಈ ಏನಂತ ಹೇಳುತ್ತೆ? ಪಕ್ಷಾಂತರ ನಿಷೇಧ ಕಾಯ್ದೆಯ ಬಗ್ಗೆ ಹೇಳ್ತಕ್ಕಂಥ ಒಂದು ತಿದ್ದುಪಡಿ ಯಾವುದು ಅಂದ್ರೆ 52ನೇ ತಿದ್ದುಪಡಿ ಅಂತ ಹೇಳ್ತೀವಿ. ಸೊ ಈ ಒಂದು 52ನೇ ತಿದ್ದುಪಡಿಯ ಮೂಲಕ 10ನೇ ಅನುಸೂಚಿಯನ್ನು ನಾವು ಸೇರ್ಪಡೆ ಮಾಡ್ತೀವಿ ನಮ್ಮ ಭಾರತದ ಸಂವಿಧಾನಕ್ಕೆ. ಓಕೆ, ಆ್ಯಂಡ್ ನೆಕ್ಸ್ಟ್ 42ನೇ ತಿದ್ದುಪಡಿಯನ್ನು ಇದನ್ನು ನಾವು ಮಿನಿ ಸಂವಿಧಾನ ಅಂತ ಕರಿತೀವಿ. ಆ್ಯಂಡ್ ದೆನ್ ಇಂದಿರಾ ಸಂವಿಧಾನ ಅಂತ ಸಹ ಕರಿತೀವಿ. ಇದನ್ನು ಸಹ ನಿಮಗೆ ಗೊತ್ತಿಲ್ಲ. ಆ್ಯಂಡ್ ದೆನ್ 61ನೇ ತಿದ್ದುಪಡಿ ಏನಂತ ಹೇಳುತ್ತೆ ಅಂದರೆ ಇವಾಗ ಎಲೆಕ್ಷನ್ಗೆ ನೀವು ಓಟ್ ಯಾವಾಗ ಹಾಕ್ತೀರಾ ಸರ್? PUC ಮುಗಿದ್ರೆ ನಾನು ಓಟ್ ಹಾಕ್ತೀನಿ ಸರ್, ಅವಾಗ ನನಗೆ ಬುದ್ಧಿ ಬಂದಿರುತ್ತೆ, ಮೆಷರ್ ಆಗಿರ್ತೀನಿ ಅಂತ. ಸೊ ಇದಕ್ಕಿಂತ ಮುಂಚೆ ಹೇಗಿತ್ತು ಅಂತಂದರೆ PUC ಮುಗಿದ ನಂತರ ಬುದ್ಧಿ ಬರ್ತದೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಓಕೆ, ಸೊ ಅವಾಗ ಡಿಗ್ರಿ ಮುಗಿದ ನಂತರ ನಿಮಗೆ ಬುದ್ಧಿ ಬರ್ತದೆ ಅಂತ ತಿಳ್ಕೊಂಡು 21 ವರ್ಷ ಆಯಿತು ಓಟ್ ಹಾಕೋಕ್ಕೆ. ಸೊ ಅದನ್ನು 21 ವರ್ಷದಿಂದ 18 ವರ್ಷಕ್ಕೆ ಇಳಿಕೆ ಮಾಡಿರ್ತಕ್ಕಂಥ ತಿದ್ದುಪಡಿ ಯಾವುದು ಅಂತ ಕೇಳಿದ್ರೆ 61ನೇ ತಿದ್ದುಪಡಿ ಅಂತ ಹೇಳಬೇಕಾಗುತ್ತೆ, ಸರಿನಾ? ಸೊ ಇದು ಸಹ ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ದೆನ್ ಕೇಳ್ತಾನೆ. ಆ್ಯಂಡ್ ದೆನ್ ಆಲ್ರೆಡಿ ಇದನ್ನು ಕೇಳಿದಾನೆ ನಿಮಗೆ. ಓಕೆ, ಆ್ಯಂಡ್ ದೆನ್ ಇದು ರಿಪೀಟ್ ಆಗ್ತಕ್ಕಂಥ ಅಷ್ಟು ವ್ಯಾಲ್ಯೂಬಲ್ ಇರತಕ್ಕಂಥ ಕ್ವಶನ್ ಆಗಿದೆ. ಓಕೆ, ಅದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್, ಮೆದುಳಿನಲ್ಲಿ ಉರಿಯೂತವನ್ನು ಉಂಟು ಮಾಡುವ ಸೊಳ್ಳೆಗಳಿಂದ ಹರಡುವ ವೈರಸ್ ಅನ್ನು ಹೆಸರಿಸಿ ಅಂತ ಕೇಳಿದ್ದಾನೆ, ಸರಿನಾ? ಸೊ ಇಲ್ಲಿ ಏನು ಕೊಟ್ಟಿದ್ದಾನೆ? ಮೆದುಳು ಅಂತ ಕೊಟ್ಟಿದ್ದಾನೆ. ಸೊ ನನಗೆ ಯಾವುದೂ ಗೊತ್ತಿಲ್ಲ ಸರ್, ಆನ್ಸರ್ ನನಗೆ ಯಾವುದೂ ಗೊತ್ತಿಲ್ಲ, ಜಸ್ಟ್ ಮೆದುಳು ಅಂತ ಕೊಟ್ಟಿದ್ದಾರೆ. ಆನ್ಸರ್ ಹೇಳಿ ಇವಾಗ ಯಾವುದು ಸರ್? ಜಪಾನೀಸ್ ಎನ್ಸೆಫಲೈಟ್, ಅಲ್ಲಿ ಗ್ರೀನಲ್ಲಿ ಕೊಟ್ಟಿದ್ದಾರೆ ಸರ್. ಆಗಲ್ಲ. ಯಾವಾಗ ಏನಂತ ಹೇಳಬೇಕು ಅಂದರೆ ನೀವು ಜಸ್ಟ್ ಎನ್ಸೆಫಲಿಟೀಸ್ ಅಂತ ಹೇಳಬೇಕು. ಓಕೆ, ಸೊ ಈ ಎನ್ಸೆಫಲ್ ಅಂತಂದ್ರೇ ಏನಂತ ಹೇಳ್ತೀವಿ ಅಂದರೆ ನಾವು ಮೆದುಳು, ನಮ್ಮ ತಲೆ ಅಂತ ಹೇಳ್ತೀವಿ. ಓಕೆ, ಸೊ ನಿಮಗೆ ಗೊತ್ತಿಲ್ವಾ? ಕೆಲವೊಂದು ವರ್ಡ್ಗಳಿರ್ತವೆ,
ಓಕೆ, ಆ ಕೆಲವೊಂದು ವರ್ಡ್ಗಳೇ ನಿಮ್ಗೆ ಹೇಳ್ತವೆ ಈ ಪಾರ್ಟ್ ಬಗ್ಗೆನೇ ಮಾತಾಡ್ತಾ ಇದೆ ಇದು ಅಂತ. ಓಕೆ, ಸೊ ಕಾರ್ಡಿಯೋ ಅಂತಂದ್ರೆ ಏನಂತ ಹೇಳ್ತೀರಾ? ಜಸ್ಟ್ ಹಾರ್ಟ್ ಅಷ್ಟೇ ಅದು. ಓಕೆ, ಏನು ಹಾರ್ಟ್ ಅಷ್ಟೇ. ಆ್ಯಂಡ್ ದೆನ್ ಪಲ್ಮನರಿ ಅಂತಂದ್ರೆ ಏನಂತ ಹೇಳ್ತೀರಾ? ಓಕೆ, ಸೊ ಪಲ್ಮನರಿ ಫೀವರ್ ಅಂತ ಇದೆ ಅಂತ ಅನ್ಕೊಳ್ಳಿ. ಸೊ ಯಾವ ಒಂದು ಭಾಗಕ್ಕೆ ಬರುತ್ತೆ ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ? ಸರ್ ಶ್ವಾಸಕೋಶ ಅಷ್ಟೇ. ಯಾಕಂದರೆ ಈ ಒಂದು ಶ್ವಾಸಕೋಶಕ್ಕೆ ನಾವು ಪಲ್ಮನರಿ ಅಂತ ಕರಿತೀವಿ. ಸೊ ಆ ರೀತಿ ಕೆಲವೊಂದು ಪದಗಳು ಕೆಲವೊಂದು ದೇಹದ ಭಾಗಗಳಿಗೆ ಸಂಬಂಧಿಸಿರ್ತವೆ. ಆ್ಯಂಡ್ ದೆನ್ ಕೆಲವೊಂದು ಟಾಪಿಕ್ಗಳಿಗೆ ಸಂಬಂಧಿಸಿರ್ತವೆ. ಸೊ ಅದಕ್ಕೆ ಅದನ್ನು ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಸೊ ಅಲ್ಲಿ ಜಸ್ಟ್ ಏನಿಲ್ಲ, ನೀವು ಟ್ರಿಕ್ಕಿಂದ ಸಹ ಹೇಳ್ಬೋದು. ಯಾವುದು ಎನ್ಸೆಫಲಿಟಿಸ್ ಅಂತ ಕೊಟ್ಟಿದ್ದೇನೆ, ಸೊ ಅದಕ್ಕೆ ಮೆದುಳು ಅಂತ ಹೇಳ್ತೀನಿ, ಆಪ್ಷನ್ ಡಿ ಅಂತ ಹೇಳ್ತೀನಿ ಅಂತ ಅಷ್ಟೇ. ಓಕೆ, ಸೊ ಈ ಒಂದು ಯೆಲ್ಲೋ ಫೀವರ್ ಇದೊಂದು ವೈರಸ್ ಆಗಿದೆ. ಆ್ಯಂಡ್ ದೆನ್ ಈ ಒಂದು ಟ್ರಾನ್ಸಿಸೆಲ್ಲಾ ಟುಲಾರಿಸಿಸ್ ಅಂತ ಕೊಟ್ಟಿದ್ದಾನೆ, ಸೊ ಇದು ಆಗಲ್ಲ. ಆ್ಯಂಡ್ ದೆನ್ ಈ ಒಂದು ಲಿಂಪ್ಯಾಟಿಕ್ ಫಿಲೇರಿಯಾಸಿಸ್ ಅಂತ ಕೊಟ್ಟಿದ್ದಾನೆ, ಸೊ ಇದು ಸಹ ಆಗಲ್ಲ. ಓಕೆ, ಇದು ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿ ಅಂತ ಆಗುತ್ತೆ. ಸೊ ಇದನ್ನು ನಾವು ಹೇಗೆ ಹೇಳಬೇಕು ಅಂದರೆ ಈ ಒಂದು ಎನ್ಸೆಫಲೈಟಿಸ್ ಅಂತ ಕೊಟ್ಟಿದ್ದಾನೆ, ಸೊ ಅದ್ರ ಸಲುವಾಗಿ ಈ ಒಂದು ಮೆದುಳಿನ ಉರಿಯೂತ ಅಂತ ಹೇಳ್ತೀವಿ ಸರ್. ಸೊ ಇದು ಸೊಳ್ಳೆಗಳಿಂದ ಹರಡ್ತಕ್ಕಂಥ ಒಂದು ವೈರಸ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಲಿ ಆಯೆ ಲಿಗಾಂಗ್ ಎಂಬ ವಸಂತ ಹಬ್ಬವನ್ನು ಭಾರತದ ಅಸ್ಸಾಂ ರಾಜ್ಯದಲ್ಲಿ ಫಾಲ್ಗುಣ ಮಾಸದ ಮೊದಲ ಬುಧವಾರದಂದು ಆಚರಿಸಲಾಗ್ತದೆ. ಓಕೆ, ಸೊ ಏನು ಮಾಘ ಫಾಲ್ಗುಣ ಅಂದರೆ ಯಾವ ತಿಂಗಳಲ್ಲಿ ಆಚರಣೆ ಮಾಡಲಾಗ್ತದೆ ಸರ್? ಫೆಬ್ರವರಿ ತಿಂಗಳಲ್ಲಿ ಆಚರಣೆ ಮಾಡಲಾಗ್ತದೆ. ಇದನ್ನು ಯಾವುದನ್ನು? ಈ ಒಂದು ಅಲಿ ಆಯೆ ಲಿಗಾಂಗ್ ಅನ್ನುವ ಒಂದು ವಸಂತ ಹಬ್ಬವನ್ನು. ಓಕೆ, ಸೊ ವಸಂತ ಸರ್ ಅವ್ರು ಯಾಕೆ ಫಾಲ್ಗುಣದಲ್ಲಿ ಆಚರಣೆ ಮಾಡ್ತಾರೆ? ಚೈತ್ರದಲ್ಲಿ ಆಚರಣೆ ಮಾಡಬೇಕಲ್ವಾ? ಹೌದು, ಈ ಫಾಲ್ಗುಣ ಮುಗಿದಂದ್ರೆ ಚೈತ್ರ ಬಂದೇ ಬರುತ್ತಲ್ವಾ? ಸೊ ಆ ಕಾರಣದಿಂದ ಇವರು ಫಾಲ್ಗುಣದಲ್ಲಿ ಆಚರಣೆ ಮಾಡ್ತಾರೆ. ಓಕೆ, ಫಾಲ್ಗುಣ ಮಾಸದ ಮೊದಲ ಬುಧವಾರದಂದು ಇದನ್ನು ಆಚರಣೆ ಮಾಡ್ತಾರೆ. ಯಾವುದು? ಅಲಿ ಆಯೆ ಲಿಗಾಂಗ್ ಅನ್ನೋದು ಯಾವ ರಾಜ್ಯದಲ್ಲಿ ಅಂತ ಕೇಳಿದ್ರೆ ಈ ಒಂದು ಅಸ್ಸಾಂ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮೋಸ್ಟ್ ಫೇವರೇಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಆರ್ಥಿಕತೆಯ ತೃತೀಯ ವಲಯಕ್ಕೆ ಸೇರಿದೆ? ಯಾವುದು ಅಂತ ಕೇಳಿದ್ರೆ ಈ ಒಂದು ಸಾರ್ವಜನಿಕ ಆಡಳಿತ. ಓಕೆ, ಸೊ ಮೊದಲ ವಲಯ, ಎರಡನೇ ವಲಯ, ಮೂರನೇ ವಲಯ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನೀವೇನಾದರೂ ಈ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ತೋಟದ ರಿಲೇಟೆಡ್ ಏನಾದರೂ ಅದು ಇತ್ತು ಅಂತಂದರೆ ಅದು ಮೊದಲನೇ ವಲಯ ಬರುತ್ತೆ. ಇಲ್ಲ ಸರ್ ನಾನು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ನಾನು ಇಂಡಸ್ಟ್ರಿಯಲ್ಲಿ ಇದ್ದೀನಿ, ಫ್ಯಾಕ್ಟ್ರಿಯಲ್ಲಿ ಇದ್ದೀನಿ, ಸೊ ಅದು ಈ ಸೆಕೆಂಡ್ರಿ ಸೆಕ್ಟ್ರಲ್ಲಿ ಬರುತ್ತೆ. ಆ್ಯಂಡ್ ದೆನ್ ನೀವೊಂದು ಟರ್ಷರಿ ಸೆಕ್ಟ್ರಲ್ಲಿ ಬರಬೇಕು ಅಂತ ಕೇಳಿದ್ರೆ ನೀವು ಆರಾಮ್ಸೆ ಕಾಲ್ ಮೇಲೆ ಕಾಲು ಹಾಕೊಂಡು ಕೂಡೋ ಕೆಲಸ ಆಗಿರಬೇಕು. ಮೀನ್ಸ್ ಈಗ ಒಂದು ಗೌರ್ಮೆಂಟ್ ಜಾಬ್ ಆಗಿರಬೇಕು. ಸೊ ಅದು ಹೇಗಾಗುತ್ತೆ ಅಂದರೆ ಈ ಒಂದು ಟರ್ಷರಿ ಸೆಕ್ಟರಲ್ಲಿ ಬರುತ್ತೆ, ತೃತೀಯ ವಲಯದಲ್ಲಿ ಕಂಡು ಬರುತ್ತೆ. ಓಕೆ, ಸೊ ಹಾಗಾದರೆ ವಿದ್ಯುತ್ ಸರಬರಾಜು ಮತ್ತು ಸೇವೆಗಳು ಇದರಲ್ಲಿ ಬರುತ್ತೆ, ಸೆಕೆಂಡ್ರಿ ವಲಯದಲ್ಲಿ ಬರುತ್ತೆ. ಆ್ಯಂಡ್ ದೆನ್ ಉತ್ಪಾದನಾ ವಲಯ ಇದು ಸಹ ಸೆಕೆಂಡ್ರಿ ವಲಯದಲ್ಲಿ ಬರುತ್ತೆ, ಯಾಕಂದರೆ ಫ್ಯಾಕ್ಟ್ರಿ ಮತ್ತು ಕಂಪ್ನಿ ಅಂತ ಹೇಳಿದೆ ಅಲ್ವಾ, ಅದೇ. ಆ್ಯಂಡ್ ದೆನ್ ಅರಣ್ಯ ವಿಜ್ಞಾನ, ಸೊ ಇದು ಮತ್ತೆ ನಿಮಗೆ ಎದರಲ್ಲಿ ಬರುತ್ತೆ? ಪ್ರೈಮರಿ ಸೆಕ್ಟ್ರಲ್ಲಿ ಬರುತ್ತೆ. ಓಕೆ, ಇದು ಸಹ ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ವಲಸೆಯ ಈ ಕೆಳಗಿನ ಯಾವ ಹರಿವು ಅತ್ಯಂತ ಹೆಚ್ಚು ಶೇಕಡಾವಾರು ಹೊಂದಿದೆ ಅಂತ ಕೇಳಿದ್ದೇನೆ ಸರಿನಾ? ಸೊ ಎಲ್ಲಿಂದ ಎಲ್ಲಿಗೆ? ನಗರಗಳಿಂದ ನಗರ ಪ್ರದೇಶಗಳಿಗೆ ವಲಸೆ ಹೋಗ್ತಾರಾ? ಹೋಗಲ್ಲ. ಗ್ರಾಮೀಣದಿಂದ ನಗರ ಪ್ರದೇಶಗಳಿಗೆ ಜಾಸ್ತಿ ವಲಸೆ ಹೋಗ್ತಾ ಇದ್ದಾರಾ? ಸೊ ಹೌದು, ಇದು ಸೆಕೆಂಡ್ ಹೈಯೆಸ್ಟ್ ಇದೆ. ಆ್ಯಂಡ್ ದೆನ್ ನಗರ ಪ್ರದೇಶಗಳಿಂದ ಗ್ರಾಮೀಣ ಯಾರು ಹೋಗ್ತಾನೇ ಇಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಗ್ರಾಮೀಣ ಪ್ರದೇಶಗಳಿಗೆ ಅತಿ ಹೆಚ್ಚು ಈ ಮೈಗ್ರೇಷನ್ ಮಾಡ್ತಾ ಇದ್ದಾರೆ ಜನ. ಓಕೆ, ಯಾಕೆಂದರೆ ಬೇರೆ ಬೇರೆ ಹಳ್ಳಿಗಳಲ್ಲಿ ಬೇರೆ ಬೇರೆ ಕೆಲಸ ಸಿಗ್ತವೆ ಅಂತ. ಓಕೆ, ಇವಾಗ ಹೇಗೆ ನೆನ್ಪಿಟ್ಕೊಳ್ಳಿ ಇದನ್ನ? ಇವಾಗ ಕಬ್ಬು ಕಡಿಯೋರು ಇದ್ದಾರೆ ಅಲ್ವಾ ಇವಾಗ, ಸೊ ಅವ್ರು ಹೇಗೆ ಮತ್ತೊಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ಬರ್ತಾ ಇದ್ದಾರಲ್ವಾ ಇವಾಗ, ಸೊ ಹಾಗೆ ನೆನ್ಪಿಟ್ಕೊಳ್ಳಿ. ಸೊ ಜಾಸ್ತಿ ಕಬ್ಬು ಕಡಿಯೋರು ಇದ್ದಾರೆ, ಸೊ ಅದಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೆ, ಗ್ರಾಮೀಣ ಪ್ರದೇಶಗಳಿಂದ ಗ್ರಾಮೀಣ ಪ್ರದೇಶಗಳಿಗೆ ಈ ವಲಸೆಯನ್ನು ಹೋಗ್ತಾ ಇದ್ದಾರೆ. ಓಕೆ, ಅವರು ನೊಮ್ಯಾಡ್ಸ್ ಆಗಿದ್ದಾರೆ ಇವಾಗ ಅಂತ ನೆನ್ಪಿಟ್ಕೊಳ್ಳಿ. ಸೊ ಇದು ನಿಮಗೆ ನೆನಪುಳಿತದೆ ಈ ಒಂದು ಕ್ವಶನ್. ಇಲ್ಲಾಂದರೆ ಆಪ್ಷನ್ ಬಿ ಹಾಕೋ ಚಾನ್ಸಸ್ ಸಾಕಷ್ಟಿರುತ್ತೆ. ಓಕೆ, ಈ ಕ್ವಶನ್ಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಬಾಸ್ಕೆಟ್ಬಾಲ್ ಆಟದಲ್ಲಿ ಪ್ರತಿ ಬಾಸ್ಕೆಟ್ನ ಕೂಡ NBA ಅನುಮೋದಿತ ಡ್ಯಾಶ್ ಒಳವ್ಯಾಸ ಇರುವ ಪ್ರೆಷರ್ ರಿಲೀಸ್ ಲೋಹದ ಸುರಕ್ಷತಾ ಬಳೆ ಮತ್ತು 18 ಸೆಂಟಿಮೀಟರ್ ಉದ್ದವಿರುವ ಬಿಳಿಯ ತಂತು ಬಲೆಯನ್ನು ಹೊಂದಿರಬೇಕು ಅಂತ ಕೇಳಿದ್ದಾನೆ ಸರಿನಾ? ಸೆಂಟಿಮೀಟರ್ ಅಲ್ಲ, ಇದು ಆ್ಯಕ್ಚುಲಿ ಇಂಚ್ ಇದು. ಓಕೆ, ಸೊ ಎಷ್ಟು ಇಂಚ್ ಇರಬೇಕು? ಯಾವುದು? ಈ ಒಂದು ಬಾಸ್ಕೆಟ್ಬಾಲ್ನ ಹೂಪ್ ಇರುತ್ತೆ ಗೊತ್ತಾ, ಹೂಪ್ ಅಂತ ಹೇಳ್ತೀವಿ ಅದಕ್ಕೆ. ಓಕೆ, ಆ ಒಂದು ಏನಂತ ಹೋಲ್ ಇರುತ್ತಲ್ವಾ, ಮೇಲ್ಗಡೆ ಒಂದು ರೌಂಡ್ ರಿಂಗ್ ಕಟ್ಟಿರ್ತಾರೆ, ಅದರಲ್ಲಿ ಬಾಲ್ ಹಾಕಬೇಕು. ಸೊ ಅದನ್ನು ಏನಂತ ಹೇಳ್ತೀವಿ ಅಂದರೆ ನಾವು ಹೂಪ್ ಅಂತ ಹೇಳ್ತೀವಿ ಸರ್. ಆ ಒಂದು ಹೂಪ್ನ ವ್ಯಾಸ ಎಷ್ಟಿರಬೇಕು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗತ್ತೆ 18 ಇಂಚ್ಗಳಿರಬೇಕು ಅಂತ. ಎಷ್ಟಿರಬೇಕು? 18 ಇಂಚುಗಳು ಅದರ ಒಂದು ಹೂಪ್ನ ವ್ಯಾಸ ಇರಬೇಕು ಸರಿನಾ? ಯಾವುದು? ಈ ಒಂದು ಹೂಪ್ನ ವ್ಯಾಸ ಇರಬೇಕು ಅಂತ ಹೇಳ್ತೀವಿ ಸರಿನಾ? ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಸೊ ಕೆಲವೊಂದು ಸರಿ ಈ ಒಂದು ಹೂಪ್ನ ವ್ಯಾಸವನ್ನು ನಾವೇನಂತ ಹೇಳ್ತೀವಿ ಅಂದರೆ ಈ ಒಂದು ರಿಮ್ ಅಂತ ಸಹ ಹೇಳ್ತೀವಿ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ, ಕೇಳಬಹುದು. ಆ್ಯಂಡ್ ದೆನ್ ಈ ಒಂದು ಬಾಸ್ಕೆಟ್ಬಾಲ್ನ ಕೋರ್ಟ್ ಏನಿದೆ ಅಲ್ವಾ, ಅದರ ಗಾತ್ರ ಕೇಳಬಹುದು ನಿಮಗೆ ಸರಿನಾ? ಸೊ ಅದರ ಗಾತ್ರ ಏನಾಗುತ್ತೆ? ಸೊ ಅವಾಗ ನಾವು ಹೇಳಬೇಕಾಗತ್ತೆ 94 ಅಡಿ ಉದ್ದ, ಹಾಗೆ ಈ 50 ಅಡಿ ಅಗಲವಿರುತ್ತೆ. ಯಾವುದು? ಈ ಬಾಸ್ಕೆಟ್ಬಾಲ್ನ ಒಂದು ಕೋರ್ಟ್ ಅಂತ ಹೇಳ್ತೀವಿ ಸರಿನಾ? ಎಷ್ಟು ಉದ್ದ? 94 ಅಡಿ ಉದ್ದ, ಹಾಗೆ 50 ಅಡಿ ಅಗಲ ಅಂತ ಹೇಳ್ತೀವಿ ಸರಿನಾ? 94 × 50 ಅಂತ ನೆನಪಿಟ್ಕೊಳ್ಳಿ, ಇದು ನೆನಪುಳಿತದೆ ನಿಮಗೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ದ್ರವ್ಯರಾಶಿಯು ಒಂದು ಪುಸ್ತಕವು ಒಂದು ನಯವಾದ ಸಮತಲವಿರುವ ಮೇಜಿನ ಮೇಲೆ ಡಿ ಎಷ್ಟು ದೂರ ಚಲಿಸಿದರೆ ಗುರುತ್ವಾಕರ್ಷಣ ಬಲದಿಂದ ಆಗಿರುವ ಕೆಲಸ ಇದಾಗಿದೆ ಅಂತ ಕೇಳಿದ್ದೇನೆ ಸರಿನಾ? ಸೊ ಗುರುತ್ವಾಕರ್ಷಣ ಬಲದಿಂದ ಏನಾಗಿದೆ ಸರ್? ಓಕೆ, ಇಲ್ಲಿ ನೋಡಿ,
ಇಲ್ಲೊಂದು ಟೇಬಲ್ ಇದೆ ಅಂತೆ. ಓಕೆ, ಏನಿದೆ ಟೇಬಲ್ ಇದೆ ಅಂತೆ. ಸೊ ಇಲ್ಲಿ ಏನೋ ಒಂದು ಇಟ್ಟಿದ್ದಾರೆ ಅಂತೆ. ಓಕೆ, ಒಂದು ಪುಸ್ತಕ ಇಟ್ಟಿದ್ದಾರೆ ಅಂತೆ. ಈ ಪುಸ್ತಕ ಸ್ವಲ್ಪ ಒಂದು ಸಮ್ ಡಿಸ್ಟೆನ್ಸ್ ಅಲ್ಲಿ ಇದನ್ನ ಡಿಸ್ಪ್ಲೇಸ್ ಮಾಡಿದ್ದಾರೆ. ಓಕೆ, ಇಲ್ಲಿ ಬಂದಿದೆ ಅಂತೆ. ಸೊ ಹಾಗಾದ್ರೆ ಈ ಒಂದು ಗುರುತ್ವಾಕರ್ಷಣ ಬಲದಿಂದ ಆಗಿರ್ತಕ್ಕಂಥದ್ದು ಏನ್ರಿ? ಗುರುತ್ವಾಕರ್ಷಣೆ ಇಲ್ಲಿ ಏನೂ ಆಗೇ ಇಲ್ಲಲ್ಲ. ಅದೇನಾದ್ರೂ ಕೆಳಗೆ ಬಿದ್ದಿತ್ತು ಅಂದ್ರೆ ಗುರುತ್ವಾಕರ್ಷಣೆ ಆಗಿರೋದು. ಸೊ ಇಲ್ಲಿ ಅಕ್ಕಪಕ್ಕ ಸರಿದ್ರೆ ಅದು ಹೇಗೆ ಗುರುತ್ವಾಕರ್ಷಣೆ ಆಗುತ್ತೆ? ಸೊ ಅದಕ್ಕೆ ಏನಂತ ಹೇಳ್ತೀವಿ ನಾವು? 0 ಅಂತ ಹೇಳ್ತೀವಿ. ಎಷ್ಟು ಅಂತ ಹೇಳ್ತೀವಿ? 0 ಅಂತ ಹೇಳಿದೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ, 2024 ಸೆಪ್ಟೆಂಬರ್ಗೆ ಅನ್ವಯಿಸಿ ತಮಿಳುನಾಡಿನ ಮುಖ್ಯಮಂತ್ರಿ ಯಾರು? ತಮಿಳುನಾಡಿನ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ಎಂ ಕೆ ಸ್ಟಾಲಿನ್ ಅವರು. ಹರಿಯಾಣದ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ಈ ನಯಾಬ್ ಸಿಂಗ್ ಸೈನಿ ಅವರು ಅಂತ ಹೇಳ್ತೀವಿ. ಅಂಡ್ ದೆನ್ ಜಾರ್ಖಂಡ್ನ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅಂತ ಹೇಳ್ತೀವಿ. ಅಂಡ್ ದೆನ್ ಈ ಭೂಪೇಂದ್ರ ಪಟೇಲ್ ಅವರು ಯಾವ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ? ಯಾವ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಇವರು? ಭೂಪೇಂದ್ರ ಪಟೇಲ್ ಅವರು. ಭೂಪೇಂದ್ರ ಪಟೇಲ್ ಅರಣ್ಯ ಸಚಿವರು ಅಂತ ಹೇಳ್ತೀವಿ ಸರ್. ಸೊ ಇದು ಸರ್ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಅಂಡ್ ದೆನ್ ಈ ಸ್ಟಾಲಿನ್ ಇಂಪಾರ್ಟೆಂಟ್ ಅಲ್ಲ. ಸೊ ಇವರ ಒಂದು ಗವರ್ನರ್ ಇಂಪಾರ್ಟೆಂಟ್ ಆಗ್ತಾರೆ. ಯಾರು? ರವಿ ಅಂತ. ಓಕೆ, ಯಾರು? ರವಿ ಅನ್ನೋರು ಇಂಪಾರ್ಟೆಂಟ್ ಇದ್ದಾರೆ. ಸೊ ಯಾಕೆಂದ್ರೆ ಇವರು ಜಾಸ್ತಿ ನ್ಯೂಸಲ್ಲಿ ಇರ್ತಾರೆ, ಜಾಸ್ತಿ ಕಾಟ ಕೊಡ್ತಾ ಇದ್ದಾರೆ ಇವರು. ಯಾರಿಗೆ? ಈ ತಮಿಳುನಾಡು ಸರ್ಕಾರಕ್ಕೆ. ಓಕೆ, ಸೊ ಇವ್ರ ಹೆಸರು ಕೇಳ್ತಾನೆ, ಇವ್ರ ಹೆಸರು ಸಹ ನೀವು ನೆನ್ಪಿಟ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಫಿಟ್ ಇಂಡಿಯಾ ಫ್ರೀಡಮ್ ರನ್ 2.0 ರಾಷ್ಟ್ರವ್ಯಾಪಿ ಕಾರ್ಯಕ್ರಮವನ್ನು ಈ ಕೆಳಗಿನವರಲ್ಲಿ ಯಾರು ಆರಂಭಿಸಿದರು ಅಂತ ಹೇಳಿದ್ರೆ ಅನುರಾಗ್ ಠಾಕೂರ್ ಅವರು ಇದನ್ನ ಆರಂಭಿಸಿದ್ದಾರೆ. ಯಾವುದು? ಫಿಟ್ ಇಂಡಿಯಾ ಫ್ರೀಡಮ್ ರನ್ ಅನ್ನುವ ಒಂದು ಕಾರ್ಯಕ್ರಮವನ್ನು ಯಾರು? ಅನುರಾಗ್ ಠಾಕೂರ್ ಅಂತ ಹೇಳಿದೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಜಾಗತೀಕರಣವನ್ನು ಸುಗಮಗೊಳಿಸಲು ಒಂದು ಪ್ರಮುಖ ಅಂಶವು ಈ ಕೆಳಗಿನವುಗಳಲ್ಲಿ ಯಾವುದಾಗಿದೆ ಅಂತ ಕೇಳಿದ್ರೆ ತಂತ್ರಜ್ಞಾನದಲ್ಲಿ ತ್ವರಿತ ಸುಧಾರಣೆಗಳು ಅಂತ ಹೇಳ್ತೀವಿ ಸರ್. ಪ್ರತ್ಯೇಕವಾದಿ. ಸೊ ಇದು ಮತ್ತೆ ಹದಗೆಡಿಸ್ತದೆ. ಸೊ ಇದಾಗೋದಿಲ್ಲ. ಅಂಡ್ ದೆನ್ ಬಹುರಾಷ್ಟ್ರೀಯ ಕಂಪನಿಗಳ ಅವನತಿ ಅಲ್ಲ, ಅದಕ್ಕೆ ಬೆಳೆಸಬೇಕು. ಸೊ ಇದು ಸಹ ಆಗೋದಿಲ್ಲ. ಅಂದರೆ ಹೆಚ್ಚಿದ ಸುಂಕಗಳು, ಕಡಿಮೆ ಟ್ಯಾಕ್ಸ್ ಮಾಡಬೇಕು. ಅದಕ್ಕೆ ನಮ್ಮ ಭಾರತದಲ್ಲಿ ಅವರು ಬರೋದಿಲ್ಲ. ಟ್ಯಾಕ್ಸ್ನ ಏನಾದರೂ ಹೆಚ್ಚಿಗೆ ಮಾಡಿದ್ರೆ, ಸೊ ಅದಕ್ಕೆ ಏನು ಮಾಡಬೇಕು? ಟ್ಯಾಕ್ಸ್ನ ಕಡಿಮೆ ಮಾಡಬೇಕು. ಅವರು ನಮ್ಮ ಭಾರತದಲ್ಲಿ ಬಂದು ಅವರ ಫ್ಯಾಕ್ಟ್ರಿಗಳನ್ನು ಓಪನ್ ಮಾಡ್ಕೊಳ್ತಾರೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ, 1906ರಲ್ಲಿ ಸ್ಥಾಪನೆಯಾದ ಅಖಿಲ ಭಾರತ ಮುಸ್ಲಿಂ ಲೀಗ್ನ ಮೊದಲ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಈ ಒಂದು ಆಗಾ ಖಾನ್ ಅಂತ ಹೇಳ್ತೀವಿ ಸರ್. ಯಾವುದು? 3ನೇ ಆಗಾ ಖಾನ್ ಅಂತ ಹೇಳ್ತೀವಿ. ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಅಂಡ್ ದೆನ್ ನೆಕ್ಸ್ಟ್, ಈ 1940ರಲ್ಲಿ ಘೋಷಣೆ ಕೂಗ್ತಾನೆ ಸರ್ನ ಯಾರು? ಇದೇ ಮೊಹಮ್ಮದ್ ಅಲಿ ಜಿನ್ನಾ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಆ ಒಂದು ಘೋಷಣೆಗೆ ಇರ್ತಕ್ಕಂಥ ಹೆಸರೇನು, ಯಾವುದು ಅಂತ ಹೇಳ್ಬೋದಾ? ಸೊ ಅದನ್ನ ಕಾಮೆಂಟ್ ಮಾಡಿ ನೀವು. ಅಂಡ್ ದೆನ್ ನೆಕ್ಸ್ಟ್, ಈ ಒಂದು ನವಾಬ್ ಸಲೀಮುಲ್ಲಾ ಖಾನ್ ಯಾರು? ಈ ನವಾಬ್ ಸಲೀಮುಲ್ಲಾ ಖಾನ್. ಸೊ ಈ ಒಂದು ಅಖಿಲ ಭಾರತ ಮುಸ್ಲಿಂ ಲೀಗ್ನ ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿಯು ಸಹ ಯಾರು ಅಂತ ಕೇಳಿದ್ರೆ ಇದೇ ಒಂದು ನವಾಬ್ ಸಲೀಮುಲ್ಲಾ ಖಾನ್ ಅಂತ ಹೇಳ್ತೀವಿ. ಎಲ್ಲಿ? ಢಾಕಾದಲ್ಲಿ ಅಂತ ಹೇಳ್ತೀವಿ ಸರ್ನ. ಈ ಒಂದು ಬಾಂಗ್ಲಾದೇಶದ ರಾಜಧಾನಿಯಾಗಿರ್ತಕ್ಕಂಥ ಢಾಕಾದಲ್ಲಿ ಇದನ್ನ ಪ್ರಾರಂಭ ಮಾಡ್ತಾರೆ. ಸೊ ಹಾಗಾದ್ರೆ ಇದರ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತಾ ಇತ್ತು ಹೇಳ್ತೀರಾ? ಎಲ್ಲಿ ಕಂಡು ಬರ್ತಾ ಇತ್ತು ಸರ್? ಢಾಕಾ ಅಂತ ಯಾರಾದರೂ ಹೇಳಿದ್ರೆ ರಾಂಗ್ ಇದು. ಎಲ್ಲಿ ಅಂದರೆ ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತಾ ಇತ್ತು. ಓಕೆ, ಇಲ್ಲಿ ಉತ್ತರ ಪ್ರದೇಶದಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಕಂಡು ಬರ್ತಾ ಇತ್ತು. ಸೊ ಹಾಗಾದರೆ ಉತ್ತರ ಪ್ರದೇಶದ ಯಾವ ಎಕ್ಸಾಕ್ಟ್ ಸಿಟಿ? ಇದನ್ನು ಕಾಮೆಂಟ್ ಮಾಡಿ. ಇದನ್ನು ನೀವು ಹೋಮ್ವರ್ಕ್ ಅಂತ ತಗೊಳ್ಳಿ. ಇದಕ್ಕೆ ಇವತ್ತಿನ ಹೋಮ್ವರ್ಕ್ ಇದು. ಓಕೆ, ನೆಕ್ಸ್ಟ್ ಪ್ರಶ್ನೆ, ಯಾವ ಪಂಚವಾರ್ಷಿಕ ಯೋಜನೆಯು ಸ್ವಾವಲಂಬನೆ ಮತ್ತು ಸ್ಥಿರತೆಯೊಂದಿಗೆ ಬೆಳವಣಿಗೆ ಸಾಧಿಸುವ ಗುರಿಯನ್ನು ಹೊಂದಿತ್ತು ಅಂತ ಕೇಳಿದ್ದೇನೆ ಸರ್. ಈ ಒಂದು ಸ್ಥಿರತೆಯೊಂದಿಗೆ ಬೆಳವಣಿಗೆ ಮತ್ತು ಈ ಒಂದು ಸ್ವಾವಲಂಬನೆಯನ್ನು ಹೊಂದಿರತಕ್ಕಂಥ ಒಂದು ಗುರಿಯನ್ನು ಹೊಂದಿರತಕ್ಕಂಥ ಒಂದು ಯೋಜನೆ ಯಾವುದು ಅಂತ ಕೇಳಿದ್ರೆ 4ನೇ ಪಂಚವಾರ್ಷಿಕ ಯೋಜನೆ ಅಂತ ಹೇಳ್ತೀವಿ ಸರ್. ಈ ಒಂದು 4ನೇ ಪಂಚವಾರ್ಷಿಕ ಯೋಜನೆಯ ಒಂದು ಅವಧಿ ಏನಾಗಿತ್ತು? 1969ರಿಂದ 1974 ಅಂತ ಹೇಳ್ತೀವಿ ಸರ್. ಸೊ ಇದು ಅವಧಿ ಸಹ ನಿಮಗೆ ಕೇಳ್ತಾನೆ, ಇದನ್ನ ನೆನ್ಪಿಟ್ಕೊಳ್ಳಿ. 1969ರಿಂದ 1974. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ರಾಜ್ಯವೊಂದರ ರಾಜ್ಯಪಾಲರ ಅಧಿಕಾರದ ಅಡಿಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಬರುವುದಿಲ್ಲ? ಈ ಒಂದು ಲೆಜಿಸ್ಲೇಟಿವ್ ಪವರ್ ಅವರಿಗೆ ಇರುತ್ತೆ, ಹೌದು ಬರುತ್ತೆ. ಆ್ಯಂಡ್ ದೆನ್ ಈ ಒಂದು ವಿವೇಚನಾಧಿಕಾರ, ಹೌದು ಅವರಿಗೆ ಸಹ ಇರುತ್ತೆ, ವಿವೇಚನಾಧಿಕಾರ ಇರುತ್ತೆ. ಆ್ಯಂಡ್ ದೆನ್ ಈ ಒಂದು ಎಕ್ಸಿಕ್ಯೂಟಿವ್ ಪವರ್ ಸಹ ಅವರಿಗೆ ಇರುತ್ತೆ. ಈ ಒಂದು ಆಬ್ಲಿಗೇಟರಿ ಪವರ್ ಏನಿದೆ ಅಲ್ವಾ, ಅವರಿಗೆ ಇರುವುದಿಲ್ಲ. ಯಾವುದು? ಬಾಧ್ಯತೆಯ ಅಧಿಕಾರ ಅಂತ ಹೇಳ್ತೀವಿ. ಕಾರ್ಯಾಂಗಾಧಿಕಾರ ಇರುತ್ತೆ, ವಿವೇಚನಾಧಿಕಾರ ಇರುತ್ತೆ. ಆ್ಯಂಡ್ ದೆನ್ ವಿಧಾಯಿ ಅಧಿಕಾರ ಅವರಿಗೆ ಇರುತ್ತೆ. ಈ ಒಂದು ಬಾಧ್ಯತೆಯ ಅಧಿಕಾರ ಈ ರಾಜ್ಯಪಾಲರಿಗೆ ಇರುವುದಿಲ್ಲ. ಓಕೆ, ಸೊ ಇದಾಗಿತ್ತು ಇಲ್ಲಿಯವರೆಗೆ SSC GD ಫೆಬ್ರವರಿ 4 ಥರ್ಡ್ ಶಿಫ್ಟಿನ ಎಕ್ಸಾಮ್ ಅನಾಲಿಸಿಸ್. ಓಕೆ, ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೂ ಯಾರು ಹಳೆಯ SSC GD ಕ್ಲಾಸ್ಗಳನ್ನು ನೋಡಿಲ್ಲ ಅಲ್ವಾ, ಪ್ಲೀಸ್ ಪ್ಲೇಲಿಸ್ಟಲ್ಲಿ ಇದೆ, ಒಂದ್ಸರಿ ಚೆಕ್ ಮಾಡ್ಕೊಂಡು ನೀವು ನೋಡ್ಕೊಳ್ಳಿ. ಓಕೆ, ಸೊ ನಿಮಗೆ ಖಂಡಿತವಾಗ್ಲೂ ಸಹ ಉಪಯೋಗ ಆಗುತ್ತೆ. ಪ್ಲೀಸ್ ಡೈಲಿ ಮಿಸ್ ಮಾಡದೆ ನೋಡ್ತಾ ಬನ್ನಿ. ಓಕೆ, ಸೊ ನೀವು ಇವತ್ತಿಂದ ಇವತ್ತು ಎಷ್ಟಿದೆ ನಿಮ್ದು ಗೊತ್ತಿಲ್ಲ. ಓಕೆ, ಸೊ ಲೆವೆಲ್ 1ಇಂದ ಲೆವೆಲ್ 10 ವರೆಗೆ ನಿಮ್ಮದು ಎಷ್ಟಿದೆ ಈ ಒಂದು GK ಅಲ್ಲಿ ಒಂದು ಫ್ಲೂಯೆನ್ಸಿ ಅಂತ ನನಗೆ ಗೊತ್ತಿಲ್ಲ. ಬಟ್ ನೀವು ಎಲ್ಲೇ ಇರಿ, 1ಅಲ್ಲಾದರೂ ಇರಿ, ಇಲ್ಲಾಂದರೆ 10ಅಲ್ಲಾದರೂ ಇರಿ, ಬಟ್ ನಿಮ್ಮ ಇರೋ ಲೆವೆಲ್ಗಿಂತ ಸಾಕಷ್ಟು ಇಂಪ್ರೂವ್ ಮಾಡೋಷ್ಟು ನಿಮಗೆ ವಿಷಯಗಳನ್ನು, ಟಾಪಿಕ್ಗಳನ್ನು ಆ್ಯಂಡ್ ದೆನ್ ದ ಕ್ಲಾಸ್ಗಳನ್ನು ನಿಮಗೆ ನಾನು ಹೇಳ್ಕೊಡ್ತೇನೆ. ಓಕೆ, ಸೊ ಇದು ಮಾತ್ರ ನಾನು ನಿಮಗೆ ಹೇಳ್ಕೊಡಬಲ್ಲೆ. ಆ್ಯಂಡ್ ದೆನ್ ಇದನ್ನು ಮಾತ್ರ ನಿಮಗೆ ಮಾತನ್ನು ಹೇಳಬಲ್ಲೆ. ಸೊ ಒಟ್ಟಲ್ಲಿ ನೀವು 11 ಆದರೂ ಇರಲಿ, 11 ಆದರೂ ಇರಲಿ. ಓಕೆ, ಜಸ್ಟ್ ಡೈಲಿ ಕ್ಲಾಸ್ಗಳನ್ನು ಕೇಳ್ತಾ ಬನ್ನಿ, ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ದೆನ್ ನಿಮಗೆ ಒಂದು ಫೋಕಸ್ ಸಿಗುತ್ತೆ. ಓಕೆ, ಈ ಒಂದು 20 ಕ್ವಶನಲ್ಲಿ ನಾನು 18 ಮಾಡೋದು ನನಗೆ ಟಫ್ ಅಲ್ವೇ ಅಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದೇ ಬರುತ್ತೆ. ಓಕೆ, ಸೊ ಇಷ್ಟು ಹೇಳ್ತಾ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಸೊ ನಿಮಗೆ ಏನಾದರೂ ಪ್ಲೀಸ್ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ವಿಡಿಯೋನ ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ನೀವು ಒಂದು ಶೇರ್ ಮಾಡೋದ್ರಿಂದ ನಮಗೂ ಸಹ ಸಮ್ ಮೋಟಿವೇಶನ್ ಸಿಗುತ್ತೆ ಅಷ್ಟೇ. ಓಕೆ, ಸೊ ಇಷ್ಟು ಹೇಳ್ತಾ ವಿಡಿಯೋನ ಏನು ಮಾಡ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.